ಮೈ ಡಿಯರ್ ಸ್ಟೂಡೆಂಟ್ಸ್, ಓಕೆ, ಇವತ್ತಿಂದ ಒಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಆ್ಯಂಡ್ ವೆರಿ ಯೂಸ್ಫುಲ್ ಆ್ಯಂಡ್ ಬೇಸಿಕ್ ಆಫ್ ಬಯಾಲಜಿ. ಅದಲ್ಲದೆ ಈ ದ ಬ್ರಾಂಚ್ ಆಫ್ ದಿಸ್ ಬ್ರಾಂಚ್ ಆಫ್ ಬಯಾಲಜಿನ ವಿ ಕಾಲ್ ಇಟ್ ಆಸ್ ಕ್ವೀನ್ ಆಫ್ ಬಯಾಲಜಿ ಅಂತ ಕೂಡ ಕರಿತೀವಿ. ವೆರಿ 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 ಇಂಟ್ರೆಸ್ಟಿಂಗ್ ಅಂತ ಅಂದರೆ ಹೇಳಿದ್ರೆ ತಪ್ಪಾಗೋಕ್ಕಾಗಲ್ಲ. ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಏನಂತ ಅಂದರೆ ಫಸ್ಟ್ ಬೇಸಿಕ್ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಇದರಷ್ಟು ಈಸಿ ಆಗಿರುವಂಥ ಒಂದು ಬ್ರಾಂಚ್ ಬಯಾಲಜಿಲಿ ಬೇರೆ ಯಾವುದೂ ಇಲ್ಲ ಅನಿಸ್ಬಿಡುತ್ತೆ. ಮತ್ತು ನೀವು ಹೋಗ್ತಾ 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 ಎಷ್ಟು ತಿಳ್ಕೊಳಕ್ಕೆ ಇಷ್ಟಪಡ್ತೀರಿ ಈ ಬ್ರಾಂಚ್ ಬಗ್ಗೆ ಅಂತ ಅಂದರೆ ನಿಜವಾಗ್ಲೂ ನೀವು ಈ ಬ್ರಾಂಚ್ನ ತುಂಬ ಇಷ್ಟಪಡುವಂಥ ಬ್ರಾಂಚ್ ಆಗಿಬಿಡುತ್ತೆ. ಈ ತುಂಬ ಇಷ್ಟಪಡೋ ಬ್ರಾಂಚ್ ಆಗಬೇಕು ಅಂದರೆ ಬಯಾಲಜಿದು ಈ ಬ್ರಾಂಚು ಅಥವಾ ಈ ಚಾಪ್ಟರ್ ತುಂಬ ಇಷ್ಟ ಆಗಬೇಕು ಅಂತ ಅಂದರೆ ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದ ಬೇಸಿಕ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ನು, ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಅಂತ ಹೇಳ್ತಾ ಇದ್ದೀನಿ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಬೋರ್ಡ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಒನ್ನು. ಪ್ರೆಸೆಂಟ್ ಡೇ ಸಿಚುಯೇಷನ್ನಲ್ಲಿ ತುಂಬ ಸ್ಕೋಪ್ ಇರೋ ಬ್ರಾಂಚ್ ಕೂಡ ಈ ಬ್ರಾಂಚೇ. ಯಾವ ಬ್ರಾಂಚ್ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಒನ್ ಆಫ್ ಮೈ ಫೇವ್ರೆಟ್ ಬ್ರಾಂಚ್ ಆಫ್ ಬಯಾಲಜಿ ಇದು, ಕ್ವೀನ್ ಆಫ್ ಬಯಾಲಜಿ ಅಂತ ಕರಿತೀವಿ. ಓಕೆ, ಇದರಲ್ಲಿ ಎಷ್ಟು ಒಳಗಿದೆ, ಲೈಫ್ ಒಳಗೆ ಏನೇನೆಲ್ಲ ನಡೆಯುತ್ತೆ. ಓಕೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಆರ್ಗ್ಯಾನಿಸಮ್ ಔಟ್ಲುಕ್ ಇರ್ಬೋದು, ಇನ್ನರ್ ಲುಕ್ ಇರ್ಬೋದು, ನಾಲೆಡ್ಜ್ ಇರ್ಬೋದು, ಕಲರ್ ಇರ್ಬೋದು, ಎಲ್ಲ ಡಿಪೆಂಡ್ಸ್ ಆನ್ ದಿಸ್ ಟಾಪಿಕ್. ಹಾಗಾಗಿ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ದಟ್ಸ್ ಅ ನ್ಯೂ ಚಾಪ್ಟರ್ ಫ್ರಮ್ ದ ಸೆಕೆಂಡ್ ಯೂನಿಟ್, ದ ಫಸ್ಟ್ ಚಾಪ್ಟರ್ ಫ್ರಮ್ ದ ಸೆಕೆಂಡ್ ಯೂನಿಟ್, ದ ಫಿಫ್ತ್ ಚಾಪ್ಟರ್. ಇಟ್ ಈಸ್ ನನ್ ಅದರ್ ದ್ಯಾನ್ ಯಾದಂತ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಇದನ್ನು ನಾವು ಜನರಲ್ ಆಗಿ ಜೆನೆಟಿಕ್ಸ್ ಅಂತ ಕರಿತೀವಿ. ಈ ಚಾಪ್ಟರ್ನ ಜೆನೆಟಿಕ್ಸ್ ಅಂತ. ಈ ಚಾಪ್ಟರ್ ನೇಮ್ ಬಂದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಓಕೆ, ದಿಸ್ ಪಾರ್ಟ್ ಆಫ್ ವಿಡಿಯೋದಲ್ಲಿ ನಾನು ದ ಇಂಟ್ರೊಡಕ್ಷನ್ ಪಾರ್ಟ್ ಮತ್ತು ಮೆಂಡಲ್ ಆ್ಯಂಡ್ ಇಸ್ ವರ್ಕ್, ಯಾರು ಮೆಂಡಲ್ ಅಂದರೆ ಅವ್ರು ಏನೇನೆಲ್ಲ ವರ್ಕ್ ಮಾಡಿದ್ರು ಅಂತ ಹೇಳ್ತೀನಿ. ಓಕೆ, ಈ ಚಾಪ್ಟರು ಎಷ್ಟು ಇಂಪಾರ್ಟೆಂಟು, ವೆಯ್ಟೇಜ್ ಆಫ್ ಮಾರ್ಕ್ಸ್ ಏನು ಅಂತ ಅಂದರೆ ಚಾಪ್ಟರು 10 ಮಾರ್ಕ್ಸಿಗೆ ಬರುತ್ತೆ. ಬೋರ್ಡ್ ಎಕ್ಸಾಮ್ಗೆ 10 ಮಾರ್ಕ್ಸಿಗೆ ಬರುತ್ತೆ. ಇಮ್ಯಾಜಿನ್ ಎಷ್ಟು ಇಂಪಾರ್ಟೆಂಟ್ ಈ ಚಾಪ್ಟರ್ ಅಂದರೆ 10 ಮಾರ್ಕ್ಸ್ ಬರುತ್ತೆ. ಸೆಕೆಂಡ್ ಯೂನಿಟ್ ಒಂದೇ ಇಂದ ಫಿಫ್ತ್ ಮತ್ತು ಸಿಕ್ಸ್ತ್ ಚಾಪ್ಟ್ರಿಂದನೇ ನೀವು ಪಾಸ್ ಆಗ್ಬೋದು, ಅಷ್ಟು ಮಾರ್ಕ್ಸು ಈ ಸೆಕೆಂಡ್ ಯೂನಿಟ್ಗಿದೆ. ಹಾಗಾಗಿ ಈ ಜೆನೆಟಿಕ್ಸಲ್ಲಿ ಈಚ್ ಒಂದು ಕಾನ್ಸೆಪ್ಟ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾದರೆ ಇದರಷ್ಟು ಇಷ್ಟವಾಗೋ ಬ್ರಾಂಚು ಬಯಾಲಜಿಲಿ ಬೇರೆ ಯಾವುದೂ ಇಲ್ಲ. ಓಕೆ, ಇದು ನನ್ನ MSc ಒಂದು ಸ್ಪೆಷಲೈಸೇಷನ್ ಕೂಡ ಜೆನೆಟಿಕ್ಸು, ತುಂಬ ಇಷ್ಟಪಡ್ತೀರಿ. ಓಕೆ, ಹಾಗಾದರೆ ಬೋರ್ಡ್ ಎಕ್ಸಾಮಲ್ಲೇ 10 ಮಾರ್ಕ್ಸ್ ಇದ್ದರೆ ಇನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಹೀಗೆ ಇರಬೇಕಲ್ವಾ? ಎಸ್, ದ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಟ್ ವೇಸ್ ಅಬೌಟ್ 10% ಬರುತ್ತೆ. ಅಂದರೆ 5 ಕ್ವಶನ್ಸ್ ಬರುತ್ತೆ, 20 ಮಾರ್ಕ್ಸ್. 5 ಅಂತ ಅಂದರೆ 4 ಮಾರ್ಕ್ಸ್ ಫಾರ್ ಈಚ್ ಕ್ವಶನ್ ಅಂದರೆ 20 ಮಾರ್ಕ್ಸ್ ಬರುತ್ತೆ. 10% ಈ ಚಾಪ್ಟ್ರಿಂದನೇ ಬರುತ್ತೆ. 10 ಅಥವಾ 10ಗಿಂತ ಜಾಸ್ತಿ ಆಗ್ಬೋದು, 12 ಆಗ್ಬೋದು, ಈ ಥರ ಪ್ರತಿ ವರ್ಷ ಒಂದೊಂದಿರುತ್ತೆ. ಬಟ್ ಜಾಸ್ತಿ ಬರೋದಂತ ಅಂದರೆ ದ ಫಸ್ಟ್ ಚಾಪ್ಟರ್ ಆಫ್ ಸೆಕೆಂಡ್ ಯೂನಿಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಆಫ್ ಸೆಕೆಂಡ್ ಯೂನಿಟ್. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಒನ್ನು. ಓಕೆ, ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಅದಕ್ಕಿಂತ ಮುಂಚೆ ಏನಿದು ಇನ್ಹೆರಿಟೆನ್ಸು, ಏನು ವೇರಿಯೇಷನ್ ಅಂದರೆ, ಏನು ಜೆನೆಟಿಕ್ಸ್ ಅಂತ ಅಂದರೆ, ಓಕೆ, ಇಲ್ಲೊಂದು ನಿಮಗೆ ಫೋಟೋಗ್ರಾಫ್ ತೋರಿಸ್ತೀನಿ ನೋಡಿ, ಯಾವ ಫ್ಯಾಮಿಲಿ ಇದು. ಓಕೆ, ಕರ್ನಾಟಕದ ಫೇಮಸ್ ಆ್ಯಕ್ಟರ್, ಸುಮ್ಮನೆ ತಗೊಂಡಿರೋದು ನಾನು ಲರ್ನಿಂಗ್ ಪರ್ಪಸ್ಗಷ್ಟೇ. ಓಕೆ, ಯಾಕಂತ ಅಂದರೆ ಇಲ್ಲಿ ನೋಡಿ, ಇವರಿಬ್ಬರು ಪೇರೆಂಟ್. ಓಕೆ, ದ ಫಾದರ್ ಆ್ಯಂಡ್ ಮದರ್, ಅವ್ರಿಗೆ 5 ಮೆಂಬರ್ಸ್ ಫೈವ್ ಆಫ್ ಸ್ಪ್ರಿಂಗ್ಸ್ ಇದ್ದಾರೆ. ಆಫ್ ಸ್ಪ್ರಿಂಗ್ಸ್ ನೋಡಿ, ದೇ ಆರ್ ಹ್ಯೂಮನ್ ಬೀಯಿಂಗ್ಸ್. ಈಗ ನೋಡಿದ ತಕ್ಷಣ ಇದು ಇಬ್ಬರು ಹ್ಯೂಮನ್ ಬೀಯಿಂಗ್, ಹೋಮೋಸೆಪಿಯನ್ಸ್ ಅಂದರೆ ಇದು ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್. ಬಟ್ ಏನಂತ ಅಂದರೆ ಇವರಲ್ಲಿ ಇರೋ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಇವ್ರ ನೋಸ್ ಇರ್ಬೋದು, ಹೈಸ್ ಇರ್ಬೋದು, ಹೇರ್ಸ್ ಇರ್ಬೋದು. ಓಕೆ, ಅದೆಲ್ಲ ಯಾವುದೇ ಅವ್ರ ಆಫ್ ಸ್ಪ್ರಿಂಗ್ಸಲ್ಲಿ ಟ್ರಾನ್ಸ್ಫರ್ ಆಗಿದೆ. ದ ಕ್ಯಾರೆಕ್ಟರ್ ವಿಚ್ ಆರ್ ಟ್ರಾನ್ಸ್ಫರ್ ಟು ದೇರ್ ಆಫ್ ಸ್ಪ್ರಿಂಗ್ಸ್, ಅದನ್ನು ನೋಡೋದಾದರೆ ಓಕೆ, ನೋಡಿ ಏನೇನು ಕ್ಯಾರೆಕ್ಟರಿಸ್ಟಿಕ್ ನೀವು ನೋಡಿದ ತಕ್ಷಣ ಹೇಳ್ತೀರಿ. ಬಟ್ ಒಬ್ಬೊಬ್ರದ್ದು ಒಂದೊಂದು ಥರ ಹೇರ್ ಸ್ಟೈಲ್ಸ್ ಇದೆ, ಹೈ ಕೂಡ ಒಬ್ಬೊಬ್ರದ್ದು ಒಂದೊಂದು ಥರ ಇದೆ, ಮತ್ತು ನೋಸ್ ಕೂಡ ಒಬ್ಬೊಬ್ರದ್ದು ಒಂದೊಂದು ಥರ ಇದೆ, ಹೌದಲ್ವಾ? ಇಯರ್ ಇರ್ಬೋದು, ಸ್ಕಿನ್ ಕಲರ್ ಇರ್ಬೋದು, ದೇರ್ ವಾಯ್ಸ್ ಇರ್ಬೋದು. ಇವನ್ ದೋ ದೇ ಆರ್ ಫ್ರಮ್ ದ ಸೇಮ್ ಪೇರೆಂಟ್,
ಸೇಮ್ ಪೇರೆಂಟ್ ಇಂದನೂ ಇಷ್ಟೊಂದು ಯಾಕೆ ಚೇಂಜಸ್ ಇರುತ್ತೆ, ಅದಕ್ಕೆಲ್ಲ ಏನಂತ ಕರಿತೀವಿ? ಹಾಗಾದ್ರೆ ಇವರಲ್ಲಿರೋ ಯಾವ್ದು ಕ್ಯಾರೆಕ್ಟರ್ ಅವ್ರ ಆಫ್ ಸ್ಪ್ರಿಂಗ್ಸ್ ಹೋಗಿಲ್ವಾ? ಹೋಗಿದ್ರೆ ಆ ಕ್ಯಾರೆಕ್ಟರ್ನ ಏನಂತ ಕರಿತೀವಿ? ಅಥವಾ ಆ ಪೇರೆಂಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಒಂದ್ ಜನರೇಷನ್ ಇಂದ ಇನ್ನೊಂದ್ ಜನರೇಷನ್ ಹೋಗೋದಕ್ಕೆ ಏನಂತ ಕರಿತೀವಿ ಅನ್ನೋದನ್ನೇ ತಿಳ್ಕೊಳ್ಳೋದು ಈ ಚಾಪ್ಟರು. ಓಕೆ, ದಿಸ್ ದ ಕ್ಯಾರೆಕ್ಟರಿಸ್ಟಿಕ್ ಟ್ರಾನ್ಸ್ಫರ್ ಫ್ರಮ್ ದ ಪೇರೆಂಟ್ಸ್ ಟು ದ ಆಫ್ ಸ್ಪ್ರಿಂಗ್ಸ್ ಅನ್ನೋದನ್ನ ಏನಂತ ಕರಿತೀವಿ? ಹೆರಿಟರಿ ಅಂತ ಕರಿತೀವಿ. ದ ಪ್ರೋಸೆಸ್ ಅಥವಾ ದ ಸ್ಟಡಿ ಆಫ್ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ ಫ್ರಮ್ ಪೇರೆಂಟ್ಸ್ ಟು ದ ಆಫ್ ಸ್ಪ್ರಿಂಗ್ ಅಂತ ಅನ್ನೋದನ್ನ ಹೆರಿಡಿಟಿ ಅಂತ ಕರಿತೀವಿ. ಯಾರೇನ್ ಕ್ಯಾರೆಕ್ಟರು ಪೇರೆಂಟ್ಸ್ ಇಂದ ಆಫ್ ಸ್ಪ್ರಿಂಗ್ ಬಂದಿದ್ಯಲ್ವಾ, ಲೈಕ್ ನೋಸ್ ಆಫ್ ದಿಸ್ ಇವ್ರದ್ದು ಪೇರೆಂಟ್ ಇವ್ರಿಗೆ ಬಂದಿದೆ, ಈ ತರದನ್ನ ನಾವೇನಂತ ಕರಿತೀವಿ? ದ ಹೆರಿಡಿಟರಿ ಕ್ಯಾರೆಕ್ಟರ್ ಅಂತ ಕರಿತೀವಿ. ಓಕೆ, ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಏನು? ಬಿಕಾಸ್ ಏನದು ವೆಹಿಕಲ್, ದ ಹೆರಿಟರಿ ವೆಹಿಕಲ್ ಅಂತ ಕರಿತೀವಿ ಯಾರನ್ನ? ಕ್ರೋಮೋಸೋಮ್ಸ್ನ. ಹಾಗಾಗಿ ದ ಕ್ರೋಮೋಸೋಮಲ್ ಬೇಸಿಸ್ ಆಫ್ ಹೆರಿಟರಿ ಅಂತ ಕೂಡ ಕರಿತೀವಿ. ಅದನ್ನ ಫಸ್ಟ್ ಪ್ರಪೋಸ್ ಮಾಡಿದವರು ಸಟನ್ ಅಂತೆ ಬೊವೆರಿ ಅನ್ನೋರು. ಇದನ್ನ ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಮತ್ತೆ ತಿಳ್ಕೊಳ್ತೀರಿ ಅದ್ರ ಬಗ್ಗೆ. ಓಕೆ, ನೆಕ್ಸ್ಟ್ ದ ಬೇಸಿಕ್ ಏನು? ಹಾಗಾದ್ರೆ ಜೀನ್ ಟ್ರಾನ್ಸ್ಫರ್ ಆಗೋಕೆ ಏನ್ ಬೇಸಿಕ್ ಅಂತ ಕೂಡ ತಿಳ್ಕೊಳ್ತೀರಿ. ಆ ಜೀನ್ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ಳಲ್ಲ, ಅದು ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ತಿಳ್ಕೊಳ್ತೀವಿ. ಓಕೆ, ಲೆಟ್ಸ್ ಸ್ಟಡಿ ಅಬೌಟ್ ದ ವಾಟ್ ಈಸ್ genetics, what is hereditary, what is hereditary character, what is variation ಅನ್ನೋದನ್ನ ತಿಳ್ಕೊಳ್ಳೋಣ. The first thing, what is genetics? In genetics ಅಂದ್ರೆ it is a branch of biology. ಹೇಳಿದ್ನಲ್ಲ ಏನಿದು? It's a branch of biology which deals with the study of heredity and variation. ಹೆರಿಡಿಟಿ ಮತ್ತೆ ವೇರಿಯೇಷನ್ ಬಗ್ಗೆ ಹೇಳುತ್ತೆ. ವಾಟ್ ಈಸ್ ಒನ್ ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಒನ್, ವಾಟ್ ಈಸ್ ಜೆನೆಟಿಕ್ಸ್ ಅಂತ ಕೇಳ್ತಾರೆ. ದ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಹೆರಿಡಿಟಿ ಅಂಡ್ ವೇರಿಯೇಷನ್. ಏನದು ಹೆರಿಡಿಟಿ ಅಂತ ಅಂದ್ರೆ, ಈ ವರ್ಡ್ನ ಜೆನೆಟಿಕ್ಸ್ ಅನ್ನೋ ವರ್ಡ್ನ ಯಾರು ಫಸ್ಟ್ ಪ್ರಪೋಸ್ ಮಾಡಿದವರು, ಕಾಯಿನ್ ಮಾಡಿದವರು ಅಂದ್ರೆ ವಿಲಿಯಂ ಬೇಟ್ಸನ್ ಅನ್ನೋರು. He used the term genetics in 1905 and it is derived from the Greek word gen. Gen ಅಂದ್ರೆ which means to become or to grow ಅಂತ ಹೇಳುತ್ತೆ. ಹಾಗಾಗಿ ಇವರು ಜೆನೆಟಿಕ್ಸ್ ನ ಪ್ರಪೋಸ್ ಅಂದ್ರೆ ಆ ಟರ್ಮ್ ನ ಕಂಡುಹಿಡಿದ್ರು. The Bateson, William Bateson looks like this. Then next one, the tendency of an organism to resemble its parents is called heredity. ಪೇರೆಂಟ್ಸ್ಗೆ ಆಫ್ಸ್ಪ್ರಿಂಗ್ಸು ಪೇರೆಂಟ್ಸ್ಗೆ ಎಷ್ಟು ಹೋಲ್ತಾರಲ್ವಾ ಅದನ್ನ ನಾವೇನಂತ ಕರಿತೀವಿ? ಹೆರಿಟರಿ ಅಂತ ಕರಿತೀವಿ. ಹಾಗಾಗಿ ಹೀಗೂ ಹೇಳ್ಬೋದು, ಇಟ್ ಇಸ್ ದ ಸ್ಟಡಿ ಆಫ್ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ ಫ್ರಮ್ ಪೇರೆಂಟ್ಸ್ ಟು ದ ಆಫ್ಸ್ಪ್ರಿಂಗ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಟರ್ಮಿನಾಲಜಿ ಅಂತ ಅಂದ್ರೆ ಇನ್ಹೆರಿಟೆನ್ಸ್. ಏನದು ಇನ್ಹೆರಿಟೆನ್ಸ್ ಅಂದ್ರೆ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಪೇರೆಂಟಲ್ ಕ್ಯಾರೆಕ್ಟರ್ ಟು ದೇರ್ ಪ್ರೊಜೆನಿಸ್. ಏನ್ ಟ್ರಾನ್ಸ್ಫರ್ ಆಗುತ್ತಲ್ವಾ ಅವ್ರ ಕ್ಯಾರೆಕ್ಟರ್ ಫ್ರಮ್ ಪೇರೆಂಟ್ಸ್ ಟು ದೇರ್ ಆಫ್ ಸ್ಪ್ರಿಂಗ್ಸ್, ಆ ಪ್ರೋಸೆಸ್ಗೆ ಏನಂತ ಕರಿತೀವಿ ನಾವು? ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಅನುವಂಶೀಯತೆ ಅಂತ ಏನ್ ಹೇಳ್ತೀವಲ್ವಾ ಅದನ್ನ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಪೇರೆಂಟಲ್ ಕ್ಯಾರೆಕ್ಟರ್ ಟು ದೇರ್ ಪ್ರೊಜೆನಿಸ್ ಇಸ್ ಕಾಲ್ಡ್ inheritance. Next, the inheritance of character takes place through the ಮೆಂಡೇಲಿಯನ್ ಫ್ಯಾಕ್ಟರ್. ಓಕೆ, ಈ ಪ್ರೋಸೆಸ್ ನ ಕಂಡುಹಿಡಿಯೋಕ್ಕಿಂತ ಮುಂಚೆ ಅದನ್ನ ನಾವು ಜೀನ್ಸ್ ಅಂತ ಹೇಳಿರ್ಲಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಕ್ರೋಮೋಸೋಮ್ಸ್ ನ ಐಡೆಂಟಿಫೈ ಮಾಡಿರ್ಲಿಲ್ಲ, ಕ್ರೋಮೋಸೋಮ್ ಅಲ್ಲಿ DNA ಇರೋದು ಅಂತ ಗೊತ್ತಿರ್ಲಿಲ್ಲ. ಹಾಗಾಗಿ ಅದನ್ನ ಫ್ಯಾಕ್ಟರ್ಸ್ ಅಂತ ಕರಿತಾ ಇದ್ರು. ಓಕೆ, ನಾವು ಜೀನ್ಸ್ ಕಂಡುಹಿಡಿಯೋಕ್ಕಿಂತ ಮುಂಚೆಯಿಂದ ಮಾತಾಡ್ತಿರೋದ್ರಿಂದ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮೆಂಡೇಲಿಯನ್ ಫ್ಯಾಕ್ಟರ್ ಅಂತ ಅಂದ್ರೆ ಏನದು? ಜೀನ್ಸ್. ಫ್ಯಾಕ್ಟರ್ಸ್ ಅಂದ್ರೆ ಇಲ್ಲೇನು? ಜೀನ್ಸ್. ಯಾಕೆ ಜೀನ್ಸ್ ಅಂತ ಕರಿತಾ ಇರಲಿಲ್ಲ ಅಂದ್ರೆ, ಬಿಕಾಸ್ ಆನ್ ದಟ್ ಟೈಮ್ ಜೆನೆಟಿಕ್ಸ್ ನ ಕಂಡಿಡ್ದಾಗ ಅಥವಾ ಹೇಳಿದಾಗ ಅವಾಗ ಅಲ್ಲಿ ಏನ್ ಹೇಳಿರ್ಲಿಲ್ಲ, ಜೀನ್ ಬಗ್ಗೆ ಆಗಲಿ DNA ಬಗ್ಗೆ ಆಗಲಿ ಡಿಸ್ಕವರ್ ಮಾಡಿರ್ಲಿಲ್ಲ. ಈವನ್ ಸೆಲ್ ಡಿವಿಷನ್ ಕೂಡ ಆ ಟೈಮಲ್ಲಿ ಹೇಳಿರ್ಲಿಲ್ಲ. ದೇ ಆರ್ ಲೊಕೇಟೆಡ್ ಆನ್ ದ ಕ್ರೋಮೋಸೋಮಲ್ DNA. ಎಲ್ಲಿರುತ್ತೆ ದ ಜೀನ್ಸ್? ದೇ ಆರ್ ಲೊಕೇಟೆಡ್ ಆನ್ ದ ಕ್ರೋಮೋಸೋಮಲ್ DNA. Next, variation ಅಂದ್ರೆ ಏನು? The characters by which progenies of the same parental group differ from each other and also their parents are called variation. In characters which are progenies ಇರುತ್ತೆ ಸೇಮ್ ಪೇರೆಂಟ್, ದೇ ಒನ್ ಪ್ರೊಜೆನಿಗೂ ಇನ್ನೊಂದು ಪ್ರೊಜೆನಿಗೂ ಏನಾಗ್ತಿರುತ್ತೆ? ಡಿಫ್ರೆನ್ಸ್ ಆಗ್ತಿರುತ್ತೆ. ಆ ಡಿಫ್ರೆಂಟ್ ನಾವೇನಂತ ಕರಿತೀವಿ? ವೇರಿಯೇಷನ್. ಈ ವೇರಿಯೇಷನ್ ಯಾಕಾಗುತ್ತೆ ಅಂತ ನಿಮಗೆ ಗೊತ್ತು? ಯಾಕಾಗತ್ತಪ್ಪ? ಬಿಕಾಸ್ ಆಫ್ ಮಿಯೋಸಿಸ್. ಮಿಯೋಸಿಸ್ ಟೈಮಲ್ಲಿ ರಿಕಾಂಬಿನೇಷನ್ ಅನ್ನ ಆಗುತ್ತೆ. ರಿಕಾಂಬಿನೇಷನ್ ಟೈಮಲ್ಲಿ ಸೆಗ್ರಿಗೇಷನ್ ಆಫ್ ಕ್ರೋಮೋಸೋಮ್ಸ್ ಮತ್ತೆ ಜೀನ್ಸ್ ಇಂದ ಏನಾಗುತ್ತೆ? ದ ಡಿಫ್ರೆಂಟ್ ವೇರಿಯೇಷನ್ಸ್ ಕ್ರಿಯೇಟ್ ಆಗುತ್ತೆ ಪ್ರತಿ ಒಂದು ಸ್ಪ್ರಿಂಗ್ಸ್ ಅಲ್ಲಿ. ಎಕ್ಸೆಪ್ಟ್ ದ ಟ್ವಿನ್ಸ್, ಐಡೆಂಟಿಕಲ್ ಟ್ವಿನ್ಸ್ ಅಲ್ಲಿ ಮಾತ್ರ ಸೇಮ್ ಇರುತ್ತೆ, ಬಟ್ ಇದರಲ್ಲೆಲ್ಲ ದ ವೇರಿಯೇಷನ್ಸ್ ಇರುತ್ತೆ ಬಿಕಾಸ್ ಆಫ್ ದ ಜೆನೆಟಿಕ್ ರಿಕಾಂಬಿನೇಷನ್. ಸೆಗ್ರಿಗೇಷನ್ ಅಂದ್ರೇನು ಅದನ್ನ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಥವಾ ಸೆಗ್ರಿಗೇಷನ್ ಲಾ ಅಂತ ಬರುತ್ತೆ ನೆಕ್ಸ್ಟ್ ಇದೇ ಚಾಪ್ಟರ್ ಅಲ್ಲಿ ಹೇಳ್ತೀನಿ.
ನೆಕ್ಸ್ಟ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಜೆನೆಟಿಕ್ಸ್ ವರ್ ಡಿಸ್ಕವರ್ಡ್ ಬೈ ಮೆಂಡಲ್. ಓಕೆ, ಈಗ ನಾವು ಆಕ್ಚುಲಿ ಫಸ್ಟ್ ಯಾರು ಜೆನೆಟಿಕ್ಸ್ಗೆ ಬುನಾದಿ ಆಗ್ತಾರೋ, ಓಕೆ, ಯಾರು ಫಸ್ಟ್ ಈ ಪ್ರಿನ್ಸಿಪಲ್ಸ್ ಆಫ್ ಜೆನೆಟಿಕ್ಸ್ನ ಡಿಸ್ಕವರ್ ಮಾಡ್ತಾರೆ ಅಂದರೆ ಅವ್ರು ಯಾರಂದ್ರೆ ಮೆಂಡಲ್. ಯಾರು ಡಿಸ್ಕವರ್ ಮಾಡಿದ್ದು? ಮೆಂಡಲ್. ಮೆಂಡಲ್ ಇಸ್ ದೇರ್ಫೋರ್ ಕಾಲ್ಡ್, ಹಾಗಾಗಿ ಮೆಂಡಲ್ ನಾವೇನಂತ ಕರಿತೀವಿ? ಫಾದರ್ ಆಫ್ ಜೆನೆಟಿಕ್ಸ್. Who is the father of genetics? Mendel is the father of genetics. ಹಾಗಾಗಿ ಇನ್ ದಿಸ್ ಮುಂದೆ ಪಾರ್ಟ್ ಅಲ್ಲಿ ಮೆಂಡಲ್ ಯಾರು, ಮೆಂಡಲ್ ವರ್ಕ್ ಏನು, ಏನೇನೆಲ್ಲ ಯೂಸ್ ಮಾಡಿದ್ರು, ಜೆನೆಟಿಕ್ ಹೇಗೆ ಪ್ರಪೋಸ್ ಮಾಡಿದ್ರು ಆ ಟೈಮಲ್ಲೇ, ಇನ್ 80s ಅಲ್ಲೇನೆ 18s ಅಲ್ಲೇನೆ 19th ಸೆಂಚುರಿಲೇ ಇದು ಡಿಸ್ಕವರ್ ಆಗಿತ್ತ ಜೆನೆಟಿಕ್ಸು ಇಲ್ವಾ, ಯಾಕೆ ಆಗ್ಲಿಲ್ಲ ಅನ್ನೋದನ್ನ ನೆಕ್ಸ್ಟ್ ಈ ಕಂಟಿನ್ಯೂ ಪಾರ್ಟ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆ, ಬನ್ನಿ ಮೆಂಡಲ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಮೆಂಡಲ್ ಅವ್ರದ್ದು ಫುಲ್ ನೇಮ್ ಅಂತ ಅಂದ್ರೆ ಗ್ರೆಗರ್ ಮೆಂಡಲ್. ಓಕೆ, ಗ್ರೆಗರ್ ಜೊಹಾನ್ ಮೆಂಡಲ್ ಅಂತ ಕರಿತೀವಿ, ಜೆ ಮೆಂಡಲ್ ಅಂತ ಕೂಡ ಕರಿತೀವಿ. ಜೆ ಮೆಂಡಲ್ ಇವ್ರನ್ನ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ. ಹಿ ವಾಸ್ ಆನ್ ಆಸ್ಟ್ರೇಲಿಯನ್ ಮಾಂಕ್. ಇವರು 22nd July 1822 ಇನ್ ಸಿಲೇಸಿಯನ್ ಇಸ್ ಅ ವಿಲೇಜ್ ಇನ್ ಐನ್ಸೆಂಡೋರ್ಫ್ ಅಂತ ಒಂದು ಊರಲ್ಲಿ, ಹಳ್ಳಿಯಲ್ಲಿ ಹುಟ್ಟಿದಂಥವ್ರು ಇವರು. ಓಕೆ, ಈಸ್ ಬ್ರಿಲಿಯಂಟ್ ಸ್ಟೂಡೆಂಟ್. ಇವರು ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ಸು. 21 ವರ್ಷಕ್ಕೆ ಇವರು ಅಂಗೆಸ್ಟಿಯನ್ ಮಾನ್ಸ್ಟರಿ ಆಫ್ ಸೆಂಟ್ ಥಾಮಸ್ ಆಫ್ ಬರ್ನ್ ಅಂತ ಅಂದ್ರೆ ಅಲ್ಲಿ ಆಸ್ಟ್ರಿಯಾದಲ್ಲಿ ಹೋಗಿ ಸೇರ್ಕೊಳ್ತಾರೆ. ಆಮೇಲೆ ಅವರು ಅಲ್ಲೇನೆ ಸ್ಟಡಿ ಕಂಟಿನ್ಯೂ ಮಾಡ್ತಾರೆ, ಮತ್ತೆ ರಿಸರ್ಚ್ ಕೂಡ ಮಾಡ್ತಾ ಇರ್ತಾರೆ. ಮತ್ತೆ ಇನ್ 1847 ಅಲ್ಲಿ ಮಾಂಕ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಲ್ಲಿ. ಆಮೇಲೆ ಇನ್ 2 ವರ್ಷ ಬಿಟ್ಟು ಅಲ್ಲಿ ಟೀಚರ್ ಆಗ್ತಾರೆ. ಟೀಚರ್ ಆಗ್ತಾ ಇರ್ತಾನೆ ಅವ್ರನ್ನ ಇನ್ ಮತ್ತೆ ಫರ್ದರ್ ಸ್ಟಡಿ ಕಳಿಸ್ತಾರೆ. ಅವ್ರು ಆಯ್ಕೆ ಮಾಡ್ಕೊಂಡಿದ್ದ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಮತ್ತೆ ಬಾಟ್ನಿ. ಅದರಲ್ಲಿ ಬಾಟ್ನಿ ಮತ್ತೆ ನ್ಯಾಚುರಲ್ ಸೈನ್ಸ್ ನ ಟೀಚ್ ಮಾಡ್ತಾರೆ. ಫಿಸಿಕ್ಸ್ ಮತ್ತೆ ಬಾಟ್ನಿನ ಅವ್ರದ್ದು ಇಷ್ಟವಾದ ಸಬ್ಜೆಕ್ಟು, ಅದನ್ನ ಅವರು ರಿಸರ್ಚ್ಗೆ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡ್ತಾರೆ ಫರ್ದರು. ಆಮೇಲೆ ಅವರು ಆಸ್ ಎ ಟೀಚರ್ ಆಗಿ ಅವರು ಫಿಸಿಕ್ಸ್ ಮತ್ತೆ ನ್ಯಾಚುರಲ್ ಸೈನ್ಸ್ ನ ಸ್ಟಡಿ ಮಾಡ್ತಾ, ಅದಾದ್ಮೇಲೆ ಆಫ್ಟರ್ 14 years ಆದ್ಮೇಲೆ ಅವ್ರಿಗೆ ಟೀಚಿಂಗ್ ಇಂತ ರಿಸರ್ಚ್ ಮಾಡೋಕೆ ತುಂಬಾ ಇಷ್ಟಪಡ್ತಾರೆ. ಅವಾಗ ಅವರು ಆಸ್ ಎ ಎಕ್ಸ್ಪೆರಿಮೆಂಟಲ್ ಪ್ಲಾಂಟ್ ಆಗಿ ಗಾರ್ಡನ್ ಪಿ ಅಂದ್ರೆ ಬಟಾಣಿ ಗಿಡನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ 2 ವರ್ಷ ಆದ್ಮೇಲೆ ಅವರು ಏನ್ ಮಾಡ್ತಾರೆ, 34 pairs ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಏನದು 34 ಕ್ಯಾರೆಕ್ಟರ್ಸ್, ಏನವು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀನಿ ಆಮೇಲೆ. ಅದಾದ್ಮೇಲೆ ಅವರು ಅದನ್ನ 22 pairs ರೆಡ್ಯೂಸ್ ಮಾಡ್ತಾರೆ. ಆಮೇಲೆ 14 pairs ಮಾಡ್ತಾರೆ. ಲಾಸ್ಟ್ಗೆ 7 pairs ನ ತಗೊಂಡು ಫರ್ದರ್ ರಿಸರ್ಚ್ ಮಾಡ್ತಾರೆ. ಅವರ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ ನ ಬಿಟ್ವೀನ್ 1859 to 1864 ಮಾಡ್ತಾರೆ. ಅದನ್ನೆಲ್ಲ ಅವರು ಅವ್ರದೊಂದು ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಆಫ್ ಬ್ರನ್ ನಲ್ಲಿ ಪಬ್ಲಿಷ್ ಮಾಡ್ತಾರೆ. ಇನ್ 1866 ಅಲ್ಲಿ ಪ್ರೊಸೀಡಿಂಗ್ ಆಫ್ ಬರ್ನ್ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿಲಿ ಅಂಡರ್ ದ ಟಾಪಿಕ್, ಇದನ್ನ ಕೇಳ್ತಾರೆ. ಆ ಟಾಪಿಕ್ ಅವ್ರದ್ದು ಥಿಯರಿ ಅಂದ್ರೆ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ ನ ಥೀಸಿಸ್ ನ ಯಾವ ಹೆಸರಲ್ಲಿ ಸಬ್ಮಿಟ್ ಮಾಡಿದ್ದು ಅಂದ್ರೆ ಅಂಡರ್ ದ ಟಾಪಿಕ್ ಎಕ್ಸ್ಪೆರಿಮೆಂಟ್ ಇನ್ ಪ್ಲಾಂಟ್ ಹೈಬ್ರಿಡೇಷನ್ ಅಂತ. ಇದು ಅವ್ರದ್ದು ರೀಪ್ರಿಂಟ್ ಆಗಿರುವಂತದ್ದು, ಎಕ್ಸ್ಪೆರಿಮೆಂಟ್ ಇನ್ ಪ್ಲಾಂಟ್ ಹೈಬ್ರಿಡೇಷನ್ ಅಂತ. ದ ಗ್ರೆಗೋರ್ ಮೆಂಡಲ್, ದ ಎಕ್ಸ್ಪೆರಿಮೆಂಟ್ಸ್ ಇನ್ ಪ್ಲಾಂಟ್ ಹೈಬ್ರಿಡೇಷನ್ ಇಸ್ ದ ಫಸ್ಟ್ ಒನ್. ಆ ಟೈಮಲ್ಲಿ ಅದು ಏನಾಗ್ಲಿಲ್ಲ, ಲೈಕ್ ಪಬ್ಲಿಕ್ ಆಗ್ಲಿಲ್ಲ, ಅದು ಅವ್ರಿಗೆ ಅಷ್ಟು ಫೇಮಸ್ ಸಿಗ್ಲಿಲ್ಲ. ಯಾಕಂತ ಅಂದ್ರೆ ಇದು ಅವ್ರದ್ದೇನಿದೆಯಲ್ಲ ಬ್ರೊಂದ್ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ, ಅದೊಂದು ಲೋಕಲ್ ಜನರಲ್. ಆ ಲೋಕಲ್ ಜನರಲ್ ಅಲ್ಲಿ ಇವ್ರು ಎಕ್ಸ್ಪೆರಿಮೆಂಟ್ ಇನ್ ಪ್ಲಾಂಟ್ ಹೈಬ್ರಿಡೇಷನ್ ಅಂತ ಥೀಸಿಸ್ ನ ಸಬ್ಮಿಟ್ ಮಾಡಿದಾಗ ಯಾರು ಅಷ್ಟು ರೆಕಗ್ನೈಸ್ ಮಾಡ್ಲಿಲ್ಲ. ಅದಾದ್ಮೇಲೆ ಅವರು ಲೈಕ್ ಇನ್ 1884 ಅಲ್ಲಿ ಅವರು ಕಿಡ್ನಿ ಡಿಸಾರ್ಡರ್ ಇಂದ ಏನಾಗುತ್ತೆ ಅವರು ತೀರ್ಕೊಳ್ತಾರೆ. ಅವಾಗ ಸ್ಟಾಪ್ ಆಗ್ಬಿಡುತ್ತೆ. ಇನ್ 19th ಸೆಂಚುರಿಯಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಸ್ಟಾಪ್ ಆದ್ಮೇಲೆ ಅಲ್ಲಿ ಯಾರು ಅಷ್ಟು ಅದನ್ನ ರೆಕಗ್ನೈಸ್ ಮಾಡಲ್ಲ. ಬಟ್ ಅವ್ರು ಬಿಟ್ಟೋಗಿದ್ದಂತ ಅಂತ ಅಂದ್ರೆ ಹೈಬ್ರಿಡೇಷನ್ ಅದರಲ್ಲಿ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ನ ಅವ್ರು ಸೆಲೆಕ್ಟ್ ಮಾಡಿದ್ದು. ಆಫ್ಟರ್ ಇನ್ 1900 ಅಲ್ಲಿ ಈ ಪ್ಲಾಂಟ್ ದ ಬಟಾಣಿ ಪ್ಲಾಂಟ್ ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಆಸ್ ಎಕ್ಸ್ಪೆರಿಮೆಂಟಲ್ ಪ್ಲಾಂಟ್ ಆಗಿ. ಇದೇ ಪ್ಲಾಂಟ್ ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು ಬೇರೆ ಯಾವ್ದೆಲ್ಲ ಪ್ಲಾಂಟ್ಸ್ ಇರುತ್ತಲ್ವ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಕೂಡ ಹೇಳ್ತೀನಿ. ಓಕೆ, ಮೆಂಡಲ್ ಎಕ್ಸ್ಪೆರಿಮೆಂಟೇಷನ್ ಅಲ್ಲಿ ಅವರು 3 ಏನು ಸ್ಟೆಪ್ಸ್ ನ ಯೂಸ್ ಮಾಡ್ತಾರೆ ಅವ್ರ ಎಕ್ಸ್ಪೆರಿಮೆಂಟೇಷನ್ ಅಲ್ಲಿ. ಫಸ್ಟ್ ಒನ್ ಸೆಲೆಕ್ಷನ್.
ಸೆಲೆಕ್ಷನ್ ಅಂತ ಅಂದ್ರೆ ಏನು, ಅವರು ಈಗ 7 ಪ್ಯೂರ್ ಕಲರ್ಸ್ ನ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ತಗೊಂಡಿದ್ದಾರೆ. ಅವುಗಳಲ್ಲಿ ಒಂದು ಟಾಲ್ ಮತ್ತೆ ಡ್ರಾಫ್ ಅಂತ ಇರುತ್ತೆ. ಒಂದು ಕ್ಯಾರೆಕ್ಟರ್ ಹೈಟ್ ಅಂತ ಒಂದು ಕ್ಯಾರೆಕ್ಟರ್ ಅಲ್ಲಿ 2 ಕ್ಯಾರೆಕ್ಟರಿಸ್ಟಿಕ್ ಇರ್ತಾರೆ, ಉದ್ದ ಇರೋದು ಕುಳ್ಳಗಿರೋರು, ಹೌದಲ್ವಾ? ಆ ತರ ಎರಡೆರಡು ಕ್ಯಾರೆಕ್ಟರ್ಸ್ ಇರೋದು ತಗೊಳ್ತಾರೆ. ತಗೊಳ್ಬೇಕಾದ್ರೆ ಹೆಂಗ್ ತಗೊಳ್ತಾರೆ ಸೆಲೆಕ್ಷನ್ ಅಂತ ಅಂದ್ರೆ, ಪ್ಲಾಂಟ್ಸ್ ನ ನೋಡಿ ಅದು ಹೆಲ್ತಿ ಆಗಿದ್ದು ತುಂಬಾ ಚೆನ್ನಾಗಿ ಕಾಯಿ ಬಿಡೋದು, ಹೈಟ್ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಫಸ್ಟ್ ಪ್ರೋಸೆಸ್. ಅವಾಗ ಮಾಸ್ ಸೆಲೆಕ್ಷನ್ ಅಂತ ತಗೊಳ್ಳೋದು, ಜಾಸ್ತಿ ಇರೋ ಫೀಲ್ಡ್ ಅಲ್ಲಿ ಎಷ್ಟೊಂದು ಪ್ಲಾಂಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿರೋ ಅಂತವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅವು ಡಿಸೀಸ್ ರೆಸಿಸ್ಟೆನ್ಸ್ ಇರ್ಬೋದು ಅಥವಾ ಹೈ ಕ್ವಾಲಿಟಿ ಕೊಡೋ ಇರ್ಬೋದು, ಅಂತ ಪ್ಲಾಂಟ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಆ 7 ಕ್ಯಾರೆಕ್ಟರಿಸ್ಟಿಕ್ ಯಾರ್ಯಾರು, ವೆರಿ ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸ್ಗೆ ಕೇಳ್ತಾರೆ. ವಾಟ್ ಆರ್ ದ ಪ್ಲಾಂಟ್ ಕ್ಯಾರೆಕ್ಟರ್ಸ್ ವಿಚ್ ಆರ್ ಸೆಲೆಕ್ಟೆಡ್ ಬೈ ಮೆಂಡಲ್. 7 ಕ್ಯಾರೆಕ್ಟರಿಸ್ಟಿಕ್ ನೆನ್ಪಿಡ್ಕೊಳ್ಬೇಕು. ಮತ್ತೆ ಹೆಂಗ್ ನೆನ್ಪಿಡ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ. ಒಂದು ದ ಶೇಪ್ ಆಫ್ ದ ಸೀಡ್ ತಗೊಳ್ತಾರೆ, ಇನ್ನೊಂದು ದ ಕಲರ್ ಆಫ್ ದ ಸೀಡ್, ಅದಾದ್ಮೇಲೆ ಕಲರ್ ಆಫ್ ದ ಪಾಡ್, ಮತ್ತೆ ಶೇಪ್ ಆಫ್ ದ ಪಾಡ್, ಮತ್ತೆ ಪ್ಲಾಂಟ್ ಹೈಟು, ಮತ್ತೆ ಫ್ಲವರ್ ಬೇಸಿನ್ ಪೊಸಿಷನ್ ಆಫ್ ಫ್ಲವರು, ಮತ್ತೆ ಕಲರ್ ಆಫ್ ಫ್ಲವರ್. ಇದಿಷ್ಟು 7 ಕ್ಯಾರೆಕ್ಟರಿಸ್ಟಿಕ್ ತಗೊಂಡಿರೋದು. ಎಷ್ಟು ಕ್ಯಾರೆಕ್ಟರ್ಸು? 7 ಕ್ಯಾರೆಕ್ಟರ್ಸ್ ಆಫ್ ಪೀ ಪ್ಲಾಂಟ್. ಆನ್ ದೀಸ್ ಕ್ಯಾರೆಕ್ಟರ್ ಮೆಂಡಲ್ ಫರ್ದರ್ ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ತಾರೆ. ದ ಶೇಪ್ ಆಫ್ ದ ಸೀಡ್ ಅಲ್ಲಿ ಒಂದು ರೌಂಡ್ ಕಲರು, ಇನ್ನೊಂದು ರಿಂಕಲ್ಡ್, ಈ ತರ ಸುತ್ತಕೊಂಡಿರೋದು ಆ ತರದ್ದು. ಶೇಪ್ ಆಫ್ ದ ಸೀಡ್ಸ್ ಅಲ್ಲಿ ಎರಡು, ಒಂದು ಡಾಮಿನೆಂಟ್ ಟ್ರೇಡ್ ಅಂದ್ರೆ ಏನು? ಟ್ರೇಡ್ಸ್ ಅಂದ್ರೆ ಕ್ಯಾರೆಕ್ಟರ್. ಆ ಫಿಸಿಕಲ್ ಕ್ಯಾರೆಕ್ಟರ್ಗೆ ಏನಂತ ಕರಿತೀವಿ ನಾವು ಜೆನೆಟಿಕ್ಸ್ ಅಲ್ಲಿ? ಟ್ರೇಟ್ ಅಂತ ಕರಿತೀವಿ. ಆ ಟ್ರೇಡ್ಗೆ ಏನಂತ, ಯಾವ ಶೇಪ್ ಇದೆ? ಇದು ರೌಂಡ್ ಶೇಪ್, ಇದು ರಿಂಕಲ್ಡ್ ಇದೆ, ಇದು ರಿಸೆಸಿವ್. ಡಾಮಿನೆಂಟ್ ಅಂದ್ರೆ ಏನು, ರಿಸೆಸಿವ್ ಅಂತ ಅಂದ್ರೆ ಏನು ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಿಮ್ಗೆ ಟರ್ಮಿನಾಲಜೀಸ್ ಇಲ್ಲಿ ಹೇಳ್ಕೊಡ್ತೀವಿ. ಡಾಮಿನೆಂಟ್ ಅಂತ ಅಂದ್ರೆ ದ ಕ್ಯಾರೆಕ್ಟರ್ ವಿಚ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ದ ಆಫ್ ಸ್ಪ್ರಿಂಗ್. ದ ಕ್ಯಾರೆಕ್ಟರ್ ವಿಚ್ ಇಸ್ ಅನೇಬಲ್ ಟು ಎಕ್ಸ್ಪ್ರೆಸ್ ಇಸ್ ಕ್ಯಾರೆಕ್ಟರ್ಸ್ ಅಂತ ಅಂದ್ರೆ ಅದನ್ನ ರಿಸೆಸಿವ್ ಅಂತ ಕರಿತೀವಿ. ಡಾಮಿನೆಂಟ್ ಅಂದ್ರೆ ಏನಪ್ಪಾ? ಯಾವ ಕ್ಯಾರೆಕ್ಟರು ಆಫ್ ಸ್ಪ್ರಿಂಗ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೋ ಅದನ್ನ ಏನಂತ ಕರಿತೀವಿ? ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಅದು ಡಾಮಿನೆಂಟ್ ಟ್ರೇಟ್. ದ ಕ್ಯಾರೆಕ್ಟರ್ ಇಸ್ ಅನೇಬಲ್ ಟು ಎಕ್ಸ್ಪ್ರೆಸ್ ಇಟ್ಸ್ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡೋಕ್ ಆಗದೆ ಇರುವಂತಹ ಒಂದು ಕ್ಯಾರೆಕ್ಟರ್ಗೆ ಏನಂತ ಕರಿತೀವಿ? ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಈಗ ಡಾಮಿನೆಂಟ್ ಕ್ಯಾರೆಕ್ಟರು, ರಿಸೆಸಿವ್ ಕ್ಯಾರೆಕ್ಟರ್ ಅರ್ಥ ಆಗಿದೆ ಅಲ್ವಾ? ಹಾಗಾಗಿ ಫಸ್ಟ್ ಒನ್ ಶೇಪ್ ಆಫ್ ದ ಸೀಡ್ ಅಲ್ಲಿ. ಶೇಪ್ ಆಫ್ ದ ಸೀಡ್ ಅಲ್ಲಿ ಒಂದು ರೌಂಡ್ ಇಸ್ ದ ಡಾಮಿನೆಂಟ್ ಒನ್, wrinkle is the recessive one. Next color of seed, yellow color is the dominant one, ಮತ್ತೆ green color recessive. Next one color of pod, green color dominant, yellow color recessive. Shape of the food pod, ಆ ಕಾಯ್ದು ಬಟಾಣಿ ಕಾಯ್ದು ಶೇಪ್ ಫುಲ್ ಇದ್ರೆ ಅದನ್ನ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಈ ತರ ಕನ್ಸ್ಟ್ರಿಕ್ಟೆಡ್ ಆಗಿದ್ರೆ ಅದನ್ನ, ಅಥವಾ ಫ್ಲಾಟ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ? ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಇನ್ನು ಹೈಟ್ ಆಫ್ ದ ಪ್ಲಾಂಟ್ ಉದ್ದ ಇದ್ರೆ ಅದನ್ನ ಟಾಲ್ ಅಂತ, ಕುಳ್ಳಗಿದ್ರೆ ಅದನ್ನ ಶಾರ್ಟ್ ಅಥವಾ ಡ್ರಾಫ್ ಪ್ಲಾಂಟ್ ಅಂತ ಕರಿತೀವಿ. ಇನ್ನೊಂದು ಪೊಸಿಷನ್ ಆಫ್ ಫ್ಲವರು, ಇಲ್ಲಿ ಆಕ್ಸಿಲರಿ ಬರ್ಡ್ಗಳಲ್ಲಿದ್ರೆ ಅದನ್ನ ಏನಂತ ಕರಿತೀವಿ? ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಅಟ್ ದ ಟಿಪ್ ಆಫ್ ದ ಬ್ರಾಂಚಸ್ ಇದ್ರೆ ಅದನ್ನ ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಇನ್ನೊಂದು ಫ್ಲವರ್ ಕಲರ್ ಅಲ್ಲಿ ಡಾಮಿನೆಂಟ್ ಬಂದು ಪರ್ಪಲ್ ಕಲರು, ಮತ್ತೆ ರಿಸೆಸಿವ್ ಬಂದು ವೈಟ್ ಕಲರ್. ಇದಿಷ್ಟು 7 ಕಲರ್ಸ್ ದ ಕ್ಯಾರೆಕ್ಟರ್. ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂದ್ರೆ ಏನು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್? ಆಪೋಸಿಟ್ ಕ್ಯಾರೆಕ್ಟರ್ಸ್. ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್ ಅಂದ್ರೆ ಏನು? ಆಪೋಸಿಟ್. ರೌಂಡ್, ರಿಂಕಲ್, ಯೆಲ್ಲೋ, ಗ್ರೀನ್, ಯೆಲ್ಲೋ, ಫುಲ್, ಫ್ಲಾಟ್, ಇದೆಲ್ಲ ಏನು? ಪಾಡ್ ಆಫ್ ಶೇಪ್ ಆಫ್ ಪಾಡ್ ಅಲ್ಲಿ ಇವೆರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ದ ಪ್ಲಾಂಟ್ ಹೈಟ್ ಅಲ್ಲಿ ಟಾಲ್ ಮತ್ತೆ ಶಾರ್ಟ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್, ಅಂದ್ರೆ ಆಪೋಸಿಟ್ ಕ್ಯಾರೆಕ್ಟರ್ಸ್. ಇಷ್ಟು 7 ಕ್ಯಾರೆಕ್ಟರ್ಸ್ ನ ಮೆಂಡಲು ಫರ್ದರ್ ಎಕ್ಸ್ಪೆರಿಮೆಂಟೇಷನ್ಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಈಗ ನೆನ್ಪಿಟ್ಕೊಳ್ಳೋದು ಹೆಂಗ್ ಕೇಳ್ತಾರೆ ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಂತ ಅಂದ್ರೆ, ಇಷ್ಟು ಕಲರ್ಸ್ ಕೊಡ್ತಾರೆ, ಅವರು ಅದು ಸೀಡ್ ಶೇಪು, ಸೀಡು, ಪಾಡು, ಫ್ಲವರು, ಪ್ಲಾಂಟ್ ಹೈಟ್, ಹಿಂಗ್ ನೆನ್ಪಿಡ್ಕೊಳ್ಳಿ. ಈಗ ನೋಡಿ, ಸೀಡ್ ಎಸ್ ಅಂತ ಕೊಟ್ಟಿದ್ದೀನಿ, ಸೀಡು. ಅದಾದ್ಮೇಲೆ ನೆಕ್ಸ್ಟ್ ಒನ್ ಯಾವ್ದಪ್ಪ? ಪಾಡ್ ಪಿ ಅಂತ. ನೆಕ್ಸ್ಟ್ ಒನ್ ಫ್ಲವರ್ ತಗೊಂಡ್ಬಿಡ್ತೀನಿ, ಫ್ಲವರ್. ಅದಾದ್ಮೇಲೆ ನೆಕ್ಸ್ಟ್ ಒನ್ ಪ್ಲಾಂಟ್ ಹೈಟ್, ಲೆಂತ್ ಆಫ್ ಪ್ಲಾಂಟ್ ಅಥವಾ ಪ್ಲಾಂಟ್ ಹೈಟ್. ಹೀಗೆ ತಗೊಂಡ್ರೆ ದ ಸೀಡ್ ಕಲರ್ 2 ಇರುತ್ತೆ, ಪಾಡ್ ಕಲರ್ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರು, ಫ್ಲವರ್ದು 2 ಕಾಂಟ್ರಾಸ್ಟಿಂಗ್ ಪಾರ್ದು, ಬಟ್ ಪ್ಲಾಂಟ್ ಹೈಟ್ ಮಾತ್ರ ಒಂದೇ ಕ್ಯಾರೆಕ್ಟರಿಸ್ಟಿಕ್, 2 2 2 1. ಓಕೆ, ಹೀಗೆ ನೆನ್ಪಿಡ್ಕೊಳ್ಬೇಕು. ನೀವು ಹೇಗಾದ್ರೂ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಒನ್ ಪ್ಲಾಂಟ್ ಹೈಟ್ ಒಂದೇ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರು, ಒಂದು ಟಾಲ್ ಮತ್ತೆ ಡ್ರಾಫ್.
ಫ್ಲವರ್ದು 2, ಒಂದು ಪೊಸಿಷನ್ ಆಫ್ ಫ್ಲವರು ಮತ್ತೆ ಕಲರ್ ಆಫ್ ಫ್ಲವರು. ನೆಕ್ಸ್ಟ್ ಒನ್ ಪಾಡ್ ಕಲರು ಮತ್ತೆ ಪಾಡ್ ಶೇಪು, ಮತ್ತೆ ಸೀಡ್ ಕಲರು ಸೀಡ್ ಶೇಪು. ಈಗ ಎಸ್ ಪಕ್ಕ ಎಸ್ ಮತ್ತೆ ಸಿ ಅಂತ ಬರ್ಕೊಳ್ಳೋಣ. ಏನಾಗುತ್ತೆ, ದ ಸೀಡ್ ಶೇಪ್ ಅಂಡ್ ಸೀಡ್ ಕಲರ್. ಇಲ್ಲೂ ಕೂಡ ಪಾಡ್ ಶೇಪ್ ಅಂಡ್ ಪಾಡ್ ಕಲರ್. ಇನ್ನು ಇಲ್ಲಿ ಫ್ಲವರ್ ಪೊಸಿಷನ್, ಇಲ್ಲಿ ಪಿ ಸಿ ಬರುತ್ತೆ, ಫ್ಲವರ್ ಪೊಸಿಷನ್ ಅಂಡ್ ಫ್ಲವರ್ ಕಲರ್. ಒಂದೇ ಹೈಟ್ ಆಫ್ ದ ಪ್ಲಾಂಟು ಒಂದು ಟಾಲ್ ಇರುತ್ತೆ, ಇಲ್ಲ ಒಂದು ಶಾರ್ಟ್ ಇರುತ್ತೆ. ಹೀಗೆ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಬೇಕಾದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ನೋಡಿ. ಓಕೆ, ಎಸ್ ಅಂತ ಅಂದ್ರೆ ಸೀಡ್, ಪಿ ಅಂತ ಅಂದ್ರೆ ಪಾಡ್, ಎಫ್ ಅಂತ ಅಂದ್ರೆ ಫ್ಲವರ್, ಎಚ್ ಅಂದ್ರೆ ಹೈಟ್, ಎಸ್ ಹತ್ರ ಎಸ್ ಎಸ್ ಸಿ ಅಂತ ಅಂದ್ರೆ ಶೇಪ್ ಮತ್ತೆ ಕಲರ್, ಪಿ ಎಸ್ ಸಿ ಅಂತ ಅಂದ್ರೆ ಪಾಡ್ದು ಶೇಪ್ ಮತ್ತೆ ಕಲರ್, ಎಫ್ ಪಿ ಎಸ್ ಅಂತ ಅಂದ್ರೆ ಫ್ಲವರ್ದು ಪೊಸಿಷನ್ ಮತ್ತೆ ಕಲರ್, ಹೆಚ್ದು ಹೈಟ್. ಒಂದೇ ಒಂದದು ಇದ್ದವೆಲ್ಲ ಪೇರ್ ಇರುತ್ತೆ. ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್, ಎರಡೆರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇರುತ್ತೆ. ಇಲ್ಲಿ ಎಸ್ ಅಲ್ಲಿ ಶೇಪ್ ಅಲ್ಲಿ ಡಾಮಿನೆಂಟ್ ರೌಂಡು, ಹೀಗೆ ಮತ್ತೆ ಬರ್ಕೊಳ್ಬಹುದು ನೀವು. ಡಾಮಿನೆಂಟ್ ಫಸ್ಟ್ ಬರ್ಕೊಂಡು ಈ ತರ ಒಂದು ಉದ್ದಕ್ಕೆ ಬರ್ಕೊಳ್ಳಿ, ಅದು ಡಾಮಿನೆಂಟ್ ಅಂತ, ಅದು ರೌಂಡು. ರಿಸೆಸಿವ್ ಬಂದು ರಿಂಕಲ್, ಡಬ್ಲ್ಯೂ ಬರಿಬೇಕು. ನೆಕ್ಸ್ಟ್ ಒಂದು ಕಲರ್ ಅಲ್ಲಿ ಕೂಡ, ಕಲರ್ ಅಲ್ಲಿ ಡಾಮಿನೆಂಟ್ ಬಂದು ಯಾವುದು ವೈ, ರಿಸೆಸಿವ್ ಬಂದು ಏನು ಗ್ರೀನ್. ಈ ತರ ಮಾಡಿಟ್ಕೊಳ್ಳಿ. ನಿಮ್ದು ಎಸ್ ಸಿ ಬುಕ್ ಅಲ್ಲಿ ಅಥವಾ ನೀವೇ ನೀಟ್ಗೆ ಅಂತ ಒಂದು ಬುಕ್ ಮಾಡ್ಕೊಂಡಿರತ್ತಲ್ಲ, ಅಲ್ಲಿ ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. 3 ಮಾರ್ಕ್ಸ್ಗೆ ಬೋರ್ಡ್ ಎಕ್ಸಾಮ್ಗೆ ಕೂಡ ಇಂಪಾರ್ಟೆಂಟು. ಇದು ಫಸ್ಟ್ ಸ್ಟೆಪ್ ಮೆಂಡಲ್ ಎಕ್ಸ್ಪೆರಿಮೆಂಟ್ ಅಲ್ಲಿ. ಸೆಕೆಂಡ್ ಸ್ಟೆಪ್ ಹೋಗೋಣ. ದಟ್ ಈಸ್ ಹೈಬ್ರಿಡೈಸೇಷನ್. ಏನದು ಹೈಬ್ರಿಡೈಸೇಷನ್ ಅಂತ ಅಂದ್ರೆ ಕ್ರಾಸಿಂಗ್ ಆಫ್ two parents which are superior in their characters to obtain a desirable characteristic offspring is called hybridization ಅಂತ ಕರಿತೀವಿ. ಈ ಹೈಬ್ರಿಡೇಷನ್ ಬಗ್ಗೆ ನಿಮ್ಗೆ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ಮತ್ತೆ ಹೇಳ್ಕೊಡ್ತೀವಿ ನಾವು. ಇವರು ಹೈಬ್ರಿಡೇಷನ್ ಅಲ್ಲಿ ಮಾನೋ ಹೈಬ್ರಿಡ್ ಕ್ರಾಸ್ ಮಾಡಿದ್ರು, ಡೈ ಹೈಬ್ರಿಡ್ ಕ್ರಾಸ್ ಮಾಡಿದ್ರು, ಟ್ರೈ ಹೈಬ್ರಿಡ್ ಕ್ರಾಸ್ ಮಾಡಿದ್ರು. ಏನಿದು ಮಾನೋ ಹೈಬ್ರಿಡ್, ಡೈ ಹೈಬ್ರಿಡ್, ಟ್ರೈ ಹೈಬ್ರಿಡ್? ಓಕೆ, ಇದನ್ನ ಟರ್ಮಿನಾಲಜಿಸ್ ಇಲ್ಲಿ ಮತ್ತೆ ಹೇಳ್ಕೊಡ್ತೀನಿ. ಮಾನೋ ಅಂದ್ರೆ ಒಂದೇ ಒಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ಕ್ರಾಸ್ ಮಾಡೋದನ್ನ ಮಾನೋ ಹೈಬ್ರಿಡ್ ಅಂತ ಕರಿತೀವಿ. 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ತಗೊಂಡು ಕ್ರಾಸ್ ಮಾಡೋದನ್ನ ಡೈ ಹೈಬ್ರಿಡ್ ಅಂತ ಕರಿತೀವಿ. 3 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ತಗೊಂಡು ಕ್ರಾಸ್ ಮಾಡೋದನ್ನ ಟ್ರೈ ಹೈಬ್ರಿಡ್ ಅಂತ ಕರಿತೀವಿ. ಈಗ ಮಾನೋ ಹೈಬ್ರಿಡ್ ಅಲ್ಲಿ ಹೈಟ್ ತಗೊಳ್ಳೋಣ. ಹೈಟ್ ಆಫ್ ದ ಪ್ಲಾಂಟ್ ಒಂದೇ ಕ್ಯಾರೆಕ್ಟರಿಸ್ಟಿಕ್, ಒಂದು ಟಾಲು, ಇನ್ನೊಂದು ಡ್ರಾಫ್, ಹೌದಲ್ವಾ, ಅಥವಾ ಶಾರ್ಟ್. ಇದರಲ್ಲಿ ಸೀಡ್ ತಗೊಳ್ಳೋಣ. ಸೀಡ್ ಇದೆಯಲ್ವಪ್ಪ, ಸೀಡ್ ಅಲ್ಲಿ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇದೆ ಅಲ್ವಾ, ಏನೇನು ಸೀಡ್ ಶೇಪ್ ಒಂದು, ಇನ್ನೊಂದು ಸೀಡ್ ಕಲರ್ ಒಂದು. ಈ ತರ 2 ಕ್ಯಾರೆಕ್ಟರಿಸ್ಟಿಕ್ ತಗೊಂಡ್ ಕ್ರಾಸ್ ಮಾಡಿದ್ರೆ ಅದನ್ನ ಡೈ ಹೈಬ್ರಿಡ್ ಅಂತ ಕರಿತೀವಿ. ಒಂದೇ ಒಂದು ಕಾಂಟ್ರಾಸ್ಟಿಕ್ ಕ್ಯಾರೆಕ್ಟರ್ ತಗೊಂಡ್ ಮಾಡೋದನ್ನ ಮಾನೋ ಹೈಬ್ರಿಡ್ ಅಂತ ಕರಿತೀವಿ. ಈ ತರ ಹೈಬ್ರಿಡೇಷನ್ ಅಲ್ಲಿ ಫಸ್ಟ್ ಏನ್ ಯೂಸ್ ಮಾಡಿದ್ರು ಅಂದ್ರೆ ಅದೇ 50% ಆಫ್ ಮೇಲ್ ಮತ್ತೆ 50% ಆಫ್ ಫಿಮೇಲ್ ಫ್ಲವರ್ಸ್ ನ ತಗೊಂಡು ಅದರಲ್ಲಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಇಮ್ಯಾಸ್ಕ್ಯುಲೇಷನ್ ಅಂತ ಕರೀತಾರೆ. ನೀವಾಗ್ಲೇ ಸೆಕೆಂಡ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಿ ವಾಟ್ ಈಸ್ ಇಮ್ಯಾಸ್ಕ್ಯುಲೇಷನ್ ಅಂದ್ರೆ ರಿಮೂವಲ್ ಆಫ್ ಆಂಥರ್ ಫ್ರಮ್ ದ ಬೈಸೆಕ್ಷುಯಲ್ ಫ್ಲವರ್. ರಿಮೂವ್ ಮಾಡ್ತಾರೆ, ಅದಾದ್ಮೇಲೆ ಬ್ಯಾಗಿಂಗ್ ಮಾಡ್ತಾರೆ, ಅದಾದ್ಮೇಲೆ ಪೋಲನ್ ಡಸ್ಟ್ ಮಾಡ್ತಾರೆ, ಪೋಲನ್ ಗ್ರೈನ್ ಡಸ್ಟ್ ಮಾಡಿ ಅದಾದ್ಮೇಲೆ ಹೈಬ್ರಿಡ್ ಬರುತ್ತೆ. ಆ ಹೈಬ್ರಿಡ್ ಇಂದ ಕಲೆಕ್ಷನ್ ಆಫ್ ಸೀಡ್ಸ್ ಮಾಡ್ತಾರೆ. ಆ ಸೀಡ್ಸ್ ಕಲೆಕ್ಷನ್ ಮಾಡೋದ್ರಲ್ಲಿ ರೌಂಡು, ರಿಂಕಲ್, ಯೆಲ್ಲೋ, ಗ್ರೀನ್ ಈ ತರದ್ದು ಕಲೆಕ್ಟ್ ಮಾಡ್ತಾರೆ. ಇದಿಷ್ಟು ಅವ್ರದ್ದು ಹೈಬ್ರಿಡೇಷನ್ ಟೆಕ್ನಿಕಲ್ ಇದ್ದು ಸ್ಟೆಪ್ಸ್. ಇಮ್ಯಾಸ್ಕ್ಯುಲೇಷನ್, ಬ್ಯಾಗಿಂಗ್ ಕೂಡ ಸೇರಿಸ್ಕೊಳ್ಬಹುದು, ಡಸ್ಟಿಂಗ್ ಮತ್ತೆ ಕಲೆಕ್ಷನ್ ಆಫ್ ಸೀಡ್ಸ್. ಎಕ್ಸ್ಪೆರಿಮೆಂಟ್, ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಇದು ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಒಂದು ಥರ್ಡ್ ಸ್ಟೆಪ್ ಏನಾಗಿರ್ತಾವುದು ಅಂದ್ರೆ ಸೆಲ್ಫಿಂಗ್. ನೋಡಿ, ಸೆಲ್ಫಿಂಗ್, ಸೆಲ್ಫ್ ಪಾಲಿನೇಷನ್ ನ ಅವ್ರು ಏನಂತ ಕರೆದಿದ್ರು, ಸೆಲ್ಫಿಂಗ್ ಅಂತ ಕರೆದ್ರು. ಅದರಲ್ಲಿ ಅವರು ಮಿನಿಮಮ್ ಅಂತ ಏನಿಲ್ಲ ಅಂತ ಅಂದ್ರೂ 5 to 3 ಜನರೇಷನ್ ಅಷ್ಟು ಕ್ರಾಸ್ ಮಾಡಿದ್ರು. ದ ಫ್ಲವರ್ಸ್ ಆಫ್ ಹೈಬ್ರಿಡ್ಸ್ ಬ್ಯಾಗ್ ಮಾಡಿ ಮತ್ತೆ ಬಿಗಿನ್ ವಿತ್, ಈಗ ಫಸ್ಟ್ ಒನ್ ಏನು, ಈಗ ಒಂದು ಸೀಡ್ ಹೈಟ್, ಒಂದು ಪ್ಲಾಂಟ್ ಟಾಲ್ ಇರೋದು, ಇನ್ನೊಂದು ಡ್ರಾಪ್ ಇರೋದು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹೀಗೆ ಒಂದು ಟಾಲ್ ಪ್ಲಾಂಟ್, ಡ್ರಾಪ್ ಪ್ಲಾಂಟು, ಇವೆರಡನ್ನು ಕ್ರಾಸ್ ಮಾಡ್ತಾರೆ. ಕ್ರಾಸ್ ಮಾಡಿ ಏನ್ ಬರುತ್ತಲ್ವಾ, ಇದು ಅದ ಸೇಮ್ ಹೈಟ್, ದೊಡ್ಡ ಹೈಟ್ ಇರುತ್ತೆ. ಇಲ್ಲಿ ಏನ್ ಬರುತ್ತಲ್ಲ, ಒಂದು ಜನರೇಷನ್ ಅಲ್ಲಿ ಕ್ರಾಸ್ ಮಾಡಿದಾಗ ಪೇರೆಂಟ್ಸ್ ಕ್ರಾಸ್ ಮಾಡಿ ಒಂದು ಹೌಸ್ ಸ್ಪ್ರಿಂಗ್ ಬರುತ್ತಲ್ಲ, ಅದನ್ನ ಫಸ್ಟ್ ಜನರೇಷನ್ ಅಂತ ಕರಿತೀವಿ. ಫಸ್ಟ್ ಜನರೇಷನ್ ಅವರು F1 ಅಂತ ಕರೆದ್ರು. ಈ F1 ಅನ್ನ ಸೆಲ್ಫ್ ಪಾಲಿನೇಷನ್ ಮಾಡೋಕ್ ಬಿಡೋದು, ಅದನ್ನ ಏನಂತ ಕರೆದ್ರು ಅವರು, ಸೆಲ್ಫಿಂಗ್ ಅಂತ ಕರೆದ್ರು. ಸೆಲ್ಫ್ ಪಾಲಿನೇಷನ್ ಮಾಡೋದು. ದ ಹೈಬ್ರಿಡ್ಸ್ ಮಧ್ಯೆನೆ ಸೆಲ್ಫ್ ಪಾಲಿನೇಷನ್ ಮಾಡೋಕೆ ಏನಂತ ಕರೆದ್ರು, ಸೆಲ್ಫಿಂಗ್ ಅಂತ ಕರೆದು. ಈ ತರ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಈ ತರ ಮಾಡ್ತಾ ಹೋದ್ರು. ಯಾಕೆ ಅಂತ ಅಂದ್ರೆ ಟು ಒಬ್ಟೈನ್ ಟ್ರೂ ಬ್ರೀಡ್, ಅಂದ್ರೆ ಪ್ಯೂರ್ ಬ್ರೀಡಿಂಗ್ಸ್ ನ ಪ್ರೊಡ್ಯೂಸ್ ಮಾಡೋಕೆ.
ಟ್ರೂಪ್ ರೀಡಿಂಗ್ಸ್ ಅಂತಂದ್ರೆ ಹೋಮೋಸೈಗೋಸಿಟಿನ ಮೈಂಟೈನ್ ಮಾಡೋಕೆ. ಏನದು ಹೋಮೋಸೈಗೋಸಿಟಿ ಅಂತ ಕೂಡ ನಿಮಗೆ ಬರುತ್ತೆ, ಇದರಲ್ಲಿ ಟರ್ಮಿನಾಲಜೀಸ್ ಅಲ್ಲಿ ಹೇಳ್ತೀನಿ. ಹೋಮೋಸೈಗೋಸಿಟಿನ ಮೈಂಟೈನ್ ಮಾಡೋಕೆ. ಮತ್ತೆ ಈಗ ಅನ್ನೋನ್ ಪ್ಲಾಂಟ್ಸ್ ಇಂದ ಅವುಗಳಲ್ಲಿ ಜಿನೋಮ್ ಏನು ಅಂತ ಕಂಡುಹಿಡಿಯೋ ಕೂಡ ಈ ಸೆಲ್ಫಿಂಗ್ ನ ಮೆಂಡಲ್ ಮಾಡಿದ್ರು. ಥರ್ಡ್ ಸ್ಟೆಪ್. ದ ಲಾಸ್ಟ್ ಸ್ಟೆಪ್ ಅಲ್ಲಿ ಅಂತ ಅಂದ್ರೆ ಪಾಟ್ಸ್ ವರ್ ಕಲೆಕ್ಟೆಡ್, ಸೀಡ್ ಸಪರೇಟೆಡ್ ಅಂಡ್ ಸೋಡ್ ನೆಕ್ಸ್ಟ್ ಇಯರ್ ಸೀಸನ್ ಟು ರೈಸ್ F2 ಜನರೇಷನ್. F2 ಜನರೇಷನ್ ಅಂದ್ರೆ ಈ F1 ಆಫ್ ಸ್ಪ್ರಿಂಗ್ಸ್ ಮಧ್ಯೆ ಕ್ರಾಸ್ ಮಾಡಿದ್ರಲ್ವಾ, ಕ್ರಾಸ್ ಮಾಡಿ ಬಂದಿದ್ದು ಇನ್ನೊಂದು ಪ್ಲಾಂಟ್ ಬರುತ್ತೆ. ಅದ್ರಲ್ಲಿ ಒಂದು ಟಾಲ್ ಪ್ಲಾಂಟ್ ಇರುತ್ತೆ, ಒಂದು ಶಾರ್ಟ್ ಪ್ಲಾಂಟ್ ಇರುತ್ತೆ. ಅದರ ಈ ತರ ಒಂದು ಟಾಲು ಒಂದು ಡ್ರಾಪ್ ಇರುತ್ತೆ. ಇದನ್ನು ನಾವು F2 ಜನರೇಷನ್ ಅಂತ ಕರಿತೀವಿ. ದ F1 ಆಫ್ ಸ್ಪ್ರಿಂಗ್ಸ್ ಮಧ್ಯೆ ಇನ್ನ ಸೆಲ್ಫಿಂಗ್ ಆದ್ಮೇಲೆ ನೆಕ್ಸ್ಟ್ ಒನ್ ಆಫ್ ಸ್ಪ್ರಿಂಗ್ಸ್ ಬರುತ್ತಲ್ವಾ, ಅವ್ರನ್ನ ಏನಂತ ಕರಿತೀವಿ ನಾವು F2 ಅಂತ ಕರಿತೀವಿ. ಅಂದ್ರೆ ಸೆಕೆಂಡ್ ಜನರೇಷನ್. ಈ ಸೆಕೆಂಡ್ ಜನರೇಷನ್ ನ ಕ್ರಾಸ್ ಮಾಡಿ ನೆಕ್ಸ್ಟ್ ಬರುವಂತ ಆಫ್ ಸ್ಪ್ರಿಂಗ್ಸ್ ಏನಂತ ಕರಿತೀವಿ F3 ಅಂತ ಕರಿತೀವಿ. ಅಂದ್ರೆ ಥರ್ಡ್ ಜನರೇಷನ್ ಅಂತ ಕರಿತೀವಿ. F3 ಜನರೇಷನ್ ಆಲ್ಸೋ ಒಬ್ಟೈನ್ ಸಿಮಿಲರ್ಲಿ. ಈ ತರನೇ F3 ಜನರೇಷನ್ ಕೂಡ ನಾವು ತಗೊಳ್ಬಹುದು. ಇದಾದ್ಮೇಲೆ ಲಾಸ್ಟ್ ಒನ್ ಅವ್ರದ್ದು ಈಗ F3 F4 ಈ ತರ ಎಲ್ಲ ಮಾಡಿದ್ಮೇಲೆ ಅವ್ರಿಗೆ ಸಿಗ್ತಾ ಇದ್ದಿದ್ದಂತ ಅಂದ್ರೆ ಅಬ್ಸರ್ವೇಷನ್, ಕ್ಯಾಲ್ಕುಲೇಷನ್ ಅಂಡ್ ಕನ್ಕ್ಲೂಷನ್. ಅಬ್ಸರ್ವೇಷನ್ ಮಾಡಿ ಎಷ್ಟು ಸೀಡ್ಸ್ ಕಲೆಕ್ಟ್ ಮಾಡಿ 1000 ಪ್ಲಾಂಟ್ ಬೆಳೆದಿದ್ರೆ ಅಂದ್ರೆ ಅವ್ರು 1000 ಸೀಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಆ 1000 ಸೀಡ್ಸ್ ಅಲ್ಲಿ ಎಷ್ಟು ಟಾಲ್ ಇತ್ತು, ಎಷ್ಟು ಡ್ರಾಪ್ ಇತ್ತು, ಅಥವಾ ಎಷ್ಟು ರೌಂಡ್ ಶೇಪ್ ಇತ್ತು, ಎಷ್ಟು ರಿಂಕಲ್ಡ್ ಶೇಪ್ ಇತ್ತು, ಈ ತರ ಒಂದೊಂದನ್ನೇ ಅಬ್ಸರ್ವೇಷನ್ ಮಾಡಿ he was the one first applied statistic to the biology. ಬಯಾಲಜಿಗೆ ಸ್ಟಾಟಿಸ್ಟಿಕ್ಸ್ ನ ಅಪ್ಲೈ ಮಾಡಿದ್ದು. ಆ ಟೈಮಲ್ಲಿ ಯಾರು ಮ್ಯಾಥಮೆಟಿಕ್ಸ್ ನ ಅಥವಾ ಸ್ಟಾಟಿಸ್ಟಿಕ್ ನ ಬಯಾಲಜಿಲಿ ಇನ್ವಾಲ್ವ್ ಮಾಡ್ಕೊಂಡಿರ್ಲಿಲ್ಲ. ಓಕೆ, ಅದಾದ್ಮೇಲೆ ಅವರು ಏನು ಕನ್ಕ್ಲೂಷನ್ ನ ಕೊಡ್ತಾ ಇದ್ರು. ಏನ್ ಕನ್ಕ್ಲೂಷನ್ ಅಂತ ಅಂದ್ರೆ ಆ ಜೀನ್ ಹೇಗೆ ಸೆಗ್ರೇಟ್ ಆಗುತ್ತೆ, ಆ ಜೀನು ಹೇಗೆ ಅದು ಆಫ್ ಸ್ಪ್ರಿಂಗ್ಸ್ ಅಂದ್ರೆ ಫಿನೋಟಿಪಿಕಲಿ ಎಷ್ಟು ಅಫೆಕ್ಟ್ ಮಾಡುತ್ತೆ ಅಂತ ಅವರು ಅವ್ರ ಅಬ್ಸರ್ವೇಷನ್ ಮತ್ತೆ ಕ್ಯಾಲ್ಕುಲೇಷನ್ ಅಲ್ಲಿ ಹೇಳ್ತಾರೆ. ಈಗ ಎಕ್ಸಾಂಪಲ್ ಅವ್ರ ಅಬ್ಸರ್ವೇಷನ್ ಹೇಗಿತ್ತು ಅಂತ ತಗೊಳ್ಳಿ. ಈಗ ದ ಪೇರೆಂಟ್ಸ್ ಮದರ್ ಅಂಡ್ ಫಾದರ್, ಅವ್ರಿಗೆ ಎಷ್ಟು ಜನ ಆಫ್ ಸ್ಪ್ರಿಂಗ್ಸ್ ಇದೆ, 3 ಮೆಂಬರ್ಸ್ ಆಫ್ ಸ್ಪ್ರಿಂಗ್ಸ್ ಇದಾರೆ ಅನ್ಕೊಳ್ಳಿ. ಓಕೆ, ನಾವು ಓನ್ಲಿ ದ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ಮಾತಾಡೋಣ, ಸೆಕ್ಸ್ ಬಗ್ಗೆ ಮಾತ್ರ ಅಲ್ಲ. 3 ಆಫ್ ಸ್ಪ್ರಿಂಗ್ಸ್ ಇದೆ. ಅವರಲ್ಲಿ ಈಗ ಪೇರೆಂಟ್ಸ್ಗೆ ಯಾವುದೋ ಒಂದು ಕಾಯಿಲೆ ಇತ್ತು, ಆಸ್ತಮಾ ಅಂತ ಇತ್ತು. ಈ ಆಸ್ತಮಾ ಅವ್ರ 3 ಜನದಲ್ಲಿ ಯಾರಿಗೂ ಬಂದಿರಲಿಲ್ಲ. ಬಟ್ ಇನ್ನೊಬ್ರು ಯಾರ್ದೋ ಆಫ್ ಸ್ಪ್ರಿಂಗ್ಸ್ ಅಲ್ಲಿ ಈಗ ಸೆಕೆಂಡ್ ಆಫ್ ಸ್ಪ್ರಿಂಗ್ ಇದೆಯಲ್ಲ, ಅವ್ರದ್ದು ಒಂದು ಮಗುಗೆ ಏನಿತ್ತು ಆಸ್ಮಾ ಕಾಯಿಲೆ ಬಂದಿರುತ್ತೆ. ಓಕೆ, ಯಾಕೆ ಇಲ್ಲಿ ಅವರು ಈ ಪೇರೆಂಟ್ ಅಲ್ಲಿ ಅಂದ್ರೆ ಫಸ್ಟ್ ಜನರೇಷನ್ ಅಲ್ಲಿ ಅದು ಯಾಕೆ ಎಕ್ಸ್ಪ್ರೆಸ್ ಆಗ್ಲಿಲ್ಲ, ಅದು ಯಾಕೆ ಸೆಕೆಂಡ್ ಜನರೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಯ್ತು ಅಂದ್ರೆ ಬಿಕಾಸ್ ಆಫ್ ದ ಡಾಮಿನೆಂಟ್ ಮತ್ತೆ ರಿಸೆಸಿವ್ ಜೀನ್ ಬಗ್ಗೆ. ಓಕೆ, ಈ ತರ ಅವರು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರು. ಓಕೆ, ಇವ್ರನ್ನ ಇವನ್ ದೋ ದೇ ಆರ್ ಹ್ಯಾವಿಂಗ್ ದಟ್ ಫಿನೋಟಿಪಿಕ್ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಯಾವುದೋ ಒಂದು ಡಿಸೀಸ್ ಇದೆ ಅಂದ್ರೂ ಸೆಕೆಂಡ್ ಜನರೇಷನ್ ಅಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಇರಲ್ಲ, ಥರ್ಡ್ ಜನರೇಷನ್ಗೆ ಹೆಂಗ್ ಬಂತು, ಆ ಥರ್ಡ್ ಜನರೇಷನ್ ನೆಕ್ಸ್ಟ್ ಹೇಗೆ ಹೋಗುತ್ತೆ, ಈ ತರ ಫಿನೋಟಿಪಿಕ್ ಸ್ಕಿನ್ ಕಲರ್ ಇರ್ಬೋದು, ಹೇರ್ ಕಲರ್ ಇರ್ಬೋದು, ಅದೆಲ್ಲ ಹೇಗೆ ಅದು ಒನ್ ಆಫ್ ಸ್ಪ್ರಿಂಗ್ಸ್ ಒಂದ್ ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಅಂತ ಇವರು ಅಬ್ಸರ್ವ್ ಮಾಡಿ ಅದನ್ನ ಇನ್ ದ ಮ್ಯಾಥಮೆಟಿಕ್ ಫಾರ್ಮ್ ಅಲ್ಲಿ ಇನ್ ದ ರೇಷಿಯೋ ಫಾರ್ಮ್ ಅಲ್ಲಿ ಅವ್ರದ್ದು ಥೀಸಿಸ್ ಬರಿತಾ ಹೋಗಿ ಕನ್ಕ್ಲೂಷನ್ ಕೂಡ ಕೊಡ್ತಾರೆ. ಆ ಕನ್ಕ್ಲೂಷನ್ ಲೈಕ್ ಯಾವ ತರ ಇತ್ತು ಅಂದ್ರೆ ನೋಡಿ, ಈಗ ಅವರು ಸೀಡ್ ಶೇಪ್ ಮತ್ತೆ ಸೀಡ್ ಕಲರ್ ಅಲ್ಲಿ ನೋಡಿ ಅರೌಂಡ್ ಇಷ್ಟು ಅಂದ್ರೆ ಇಷ್ಟು ರೌಂಡ್ ಬಂದಿತ್ತು, ಇಷ್ಟು ರಿಂಕಲ್ ಬಂದಿತ್ತು. ಅದರಲ್ಲಿ 2.96:1, ಇದರಲ್ಲೂ ಕೂಡ 3.01:1. ಮತ್ತೆ ಪಾಡ್ ಶೇಪ್ ಅಲ್ಲೂ ಕೂಡ 2.95 ಡಾಮಿನೆಂಟ್ ಕ್ಯಾರೆಕ್ಟರು, 1 ರಿಸೆಸಿವ್ ಕ್ಯಾರೆಕ್ಟರು. ಪಾಡ್ ಕಲರ್ 2.82:1 ಅಂತ ಅಂದ್ರೆ ಇಲ್ಲೂ ಕೂಡ ಡಾಮಿನೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಇದೆ, ರಿಸೆಸಿವ್ ಕ್ಯಾರೆಕ್ಟರು ಕಮ್ಮಿ ಇದೆ. ಈ ತರ ಮಾಡೋದ್ರಿಂದ ಅವ್ರಿಗೆ F2 ಜನರೇಷನ್ ಅಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಏನಂತ, ಆಲ್ವೇಸ್ ಇನ್ ಒಂದ್ ಕ್ಯಾರೆಕ್ಟರಿಸ್ಟಿಕ್ ನ ನಾವು ಕ್ರಾಸ್ ಮಾಡಿದ್ರೆ ಆಲ್ವೇಸ್ ಆ F2 ಜನರೇಷನ್ ಅಲ್ಲಿ ಫಿನೋಟಿಪಿಕ್ ರೇಷಿಯೋ ಏನ್ ಬರುತ್ತೆ, 3:1 ಬರುತ್ತೆ. ಎಲ್ಲಾದ್ರಲ್ಲೂ ನೋಡಿ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಎಷ್ಟು ಬಂದಿದೆ ಫಿನೋಟಿಪಿಕ್ ರೇಷಿಯೋ, ಡಾಮಿನೆಂಟ್ 3 ಬಂದ್ರೆ ರಿಸೆಸಿವ್ 1 ಬಂದಿರುತ್ತೆ. ಡಾಮಿನೆಂಟ್ ಕ್ಯಾರೆಕ್ಟರ್ 3 ಅಪಿಯರ್ ಆಗಿದ್ರೆ ಇನ್ ದೇರ್ ಆಫ್ ಸ್ಪ್ರಿಂಗ್ ಒಂದೇ ಒಂದು ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ ಅಪಿಯರ್ ಆಗಿರುತ್ತೆ. ಈ ತರ ಜೀನ್ ಸೆಗ್ರಿಗೇಷನ್ ಆಗುತ್ತೆ. ಈ ತರ ಏನಾಗುತ್ತೆ, ಜೀನ್ದು ಸೆಗ್ರಿಗೇಷನ್ ಆಗುತ್ತೆ ಅಂತ ಮೆಂಡಲ್ ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ ಇನ್ 4 ಡಿಫ್ರೆಂಟ್ ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ಸೆಲ್ಫಿಂಗ್ ಮಾಡ್ತಾರೆ,
ಸೆಕೆಂಡ್ ಸ್ಟೆಪ್ ಅಲ್ಲಿ ಹೈಬ್ರಿಡೇಷನ್ ಮಾಡ್ತಾರೆ, ಆಮೇಲೆ ಥರ್ಡ್ ಸ್ಟೆಪ್ ಅಲ್ಲಿ ಸೆಲ್ಫಿಂಗ್ ಮಾಡ್ತಾರೆ. ಲಾಸ್ಟ್ ಒನ್ ಅವ್ರ ಅಬ್ಸರ್ವೇಷನ್ ಅಲ್ಲಿ ಬಂದಿದ್ದಂತ ಅಂದ್ರೆ ಆಲ್ವೇಸ್ ದ ಕ್ಯಾರೆಕ್ಟರ್ ಸೆಗ್ರಿಗೇಟ್ ಇನ್ 3:1 ಫಿನೋಟಿಪಿಕ್ ಕ್ಯಾರೆಕ್ಟರ್ಸ್ ನಾನು ಹೇಳ್ತಾ ಇರೋದು. ಏನು ಫಿನೋಟಿಪಿಕ್ ಕ್ಯಾರೆಕ್ಟರ್ಸ್ ಅಂದ್ರೆ ದ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್, ಹೌ ದ ಆರ್ಗ್ಯಾನಿಸಮ್ ಲುಕ್, ಹೆಂಗ್ ಕಾಣಿಸುತ್ತೆ. ಅದರಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರು 3 ಎಕ್ಸ್ಪ್ರೆಸ್ ಆದ್ರೆ ರಿಸೆಸಿವ್ ಓನ್ಲಿ 1 ಕ್ಯಾರೆಕ್ಟರಿಸ್ಟಿಕ್ ಎಕ್ಸ್ಪ್ರೆಸ್ ಆಗುತ್ತೆ. ಅಥವಾ ಆ 4 ಎಕ್ಸ್ಪ್ರೆನ್ಸ್ ಅಲ್ಲಿ ಒಂದು ಒಬ್ರಿಗೆ ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ ಬಂದ್ರೆ ಅದರ್ 3 ಅಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. 2 ಸಲ ಹೋಗಿ ಅವರು ಅವ್ರ ಥೀಸಿಸ್ನ ಅವ್ರದ್ದು ನ್ಯಾಚುರಲ್ ಸೊಸೈಟಿ ಬ್ರುನ್ನಲ್ಲಿ ಅವರು ಥೀಸಿಸ್ನ ಓದಿದ್ರು. ಅಂಡರ್ ಅವ್ರದ್ದು ಪ್ಲಾಂಟ್ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟೇಷನ್ ಅಲ್ಲಿ ಅವ್ರು ಏನ್ ಮಾಡಿದ್ರು, ಪಬ್ಲಿಷ್ ಮಾಡಿದ್ರು ಕೂಡ ಆನ್ ದ ಟೈಮ್ ಇವ್ರ ಲೈಫ್ ಟೈಮ್ ಅಲ್ಲಿ ಅವ್ರದ್ದು ಏನಾಗಿದ್ದು ರೆಕಗ್ನೈಸ್ ಆಗಿರ್ಲಿಲ್ಲ. ಯಾಕೆ ರೆಕಗ್ನೈಸ್ ಆಗ್ಲಿಲ್ಲ? ಅಷ್ಟು ಚೆನ್ನಾಗಿರೋ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ, ಜೀನ್ ಬಗ್ಗೆ ಏನೋ ಒಂದು ಹೇಳಿದ್ದಾರೆ, ಯಾಕೆ ಹಿಂಗೆ ಕ್ಯಾರೆಕ್ಟರಿಸ್ಟಿಕ್ ನ ಒಬ್ರು ಪೇರೆಂಟ್ಸ್ ಇಂದ ಆಫ್ಸ್ಪ್ರಿಂಗ್ ಹೆಂಗ್ ಹೋಗುತ್ತೆ, ಇರೋಂತ 4 ಆಫ್ಸ್ಪ್ರಿಂಗ್ ಅಥವಾ ಆ ಪೇರೆಂಟ್ಸ್ ಆಫ್ಸ್ಪ್ರಿಂಗ್ಸ್ ಒಬ್ರಿಗೊಬ್ರು ಯಾಕೆ ಒಂದೇ ತರ ಇರಲ್ಲ, ಅವ್ರದ್ದು ವಾಯ್ಸ್ ಟೋನ್ ಯಾಕೆ ಆಗಿರಲ್ಲ ಅಂತ ಅವ್ರು ಅವಾಗೇ ಹೇಳಿದ್ರು ಕೂಡ ಯಾಕೆ ರೆಕಗ್ನೈಸ್ ಆಗ್ಲಿಲ್ಲ ಅಂತಂದ್ರೆ ಬಿಕಾಸ್ ಆಫ್ ದ ಫಾಲೋಯಿಂಗ್ ರೀಸನ್ಸ್. ಏನಕ್ಕಂತ ಅಂದ್ರೆ ದ ಫಸ್ಟ್ ರೀಸನ್ ಅವ್ರು ಯಾಕೆ ರಿಕಗ್ನೈಸ್ ಆಗ್ಲಿಲ್ಲ ಅಂದ್ರೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಆಫ್ ಹಿಸ್ ವರ್ಕ್ ಅಟ್ ದಟ್ ಟೈಮ್. ಅವ್ರದ್ದು ವರ್ಕ್ ಬಗ್ಗೆ ಯಾರು ಮಾತಾಡ್ಲಿಲ್ಲ, ಅವರು ಕೂಡ ಅಷ್ಟೊಂದು ಅಗ್ರೆಸಿವ್ ಆಗಿರ್ಲಿಲ್ಲ. His failures to provide physical proof for the existing of factors as discrete units. ಇದೇ ಮೇನ್ ಪ್ರಾಬ್ಲಮ್ ಆಗಿದ್ದು. ಅವರು ಫ್ಯಾಕ್ಟರ್ಸ್ ಅಂತ ಹೇಳಿದ್ರು, ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಿರ್ಲಿಲ್ಲ ನಮ್ಮ ಒಳಗೆ ಕ್ರೋಮೋಸೋಮ್ಸ್ ಇರುತ್ತೆ, ಕ್ರೋಮೋಸೋಮ್ ಒಳಗೆ DNA ಇರುತ್ತೆ, DNA ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಕ್ಯಾರೆಕ್ಟರ್ಸ್, ಅದನ್ನೇ ನಾವು ಫ್ಯಾಕ್ಟರ್ ಅಂತ ಕರಿತೀವಿ ಅಂತ. ಆ ಟೈಮಲ್ಲಿ ಅದು ಇನ್ನೂ ಪ್ರೂವ್ ಆಗಿರ್ಲಿಲ್ಲ, ಅಂದ್ರೆ ಡಿಸ್ಕವರಿ ಆಗಿರ್ಲಿಲ್ಲ, ಹಾಗಾಗಿ ಅವರು ಪ್ರೂಫ್ ಕೊಡೋಕೆ ಆಗ್ಲಿಲ್ಲ. Next one is approach of using statistical knowledge to explain biological character. ಅದು ಅವಾಗಿರುವಂತ ಸೈಂಟಿಸ್ಟ್ಗೆ ಅರ್ಗಿಸ್ಕೊಳಕ್ ಆಗ್ಲಿಲ್ಲ. ಮ್ಯಾಥಮೆಟಿಕ್ಸ್ ನ ಬಯಾಲಜಿಗೆ ಯಾರಾದ್ರೂ ಇನ್ಕ್ಲೂಡ್ ಮಾಡ್ತಾರಾ ಅಂತ ಉಡಾಫೆ ಮಾಡೋ ಜನ. ನೆಕ್ಸ್ಟ್ ಒನ್ ಇಸ್ ಕಾನ್ಸೆಪ್ಟ್ ಅಬೌಟ್ ಫ್ಯಾಕ್ಟರ್ ದಟ್ ಕಂಟ್ರೋಲ್ಸ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್. ಅದನ್ನು ಕೂಡ ಅವ್ರಿಗೆ ಫ್ಯಾಕ್ಟರ್ಸ್ ಬಗ್ಗೆ ನಾಲೆಡ್ಜ್ ಇರ್ಲಿಲ್ಲ, ಮತ್ತೆ ಅವ್ರು ಅದು ಹೇಗೆ ಫಿನೋಟಿಪಿಕ್ ಕ್ಯಾರೆಕ್ಟರ್ಸ್ ನ ಕಂಟ್ರೋಲ್ ಮಾಡುತ್ತೆ ಅಂತಾನು ಕೂಡ ಎಕ್ಸ್ಪ್ಲೈನ್ ಮಾಡೋಕ್ ಆಗ್ಲಿಲ್ಲ ವಿತ್ ಪ್ರೂಫ್ ಅಂತ. ಅವ್ರದ್ದು ವರ್ಕ್ ಅನ್ರೆಕಗ್ನೈಸ್ ಆಯ್ತು. ನೆಕ್ಸ್ಟ್ ಒನ್ ನಾನ್ ರೆಕಗ್ನೈಸೇಷನ್ ಆಫ್ ಮೆಂಡಲ್ ಆಸ್ ಎ ಸೈಂಟಿಸ್ಟ್. ಇವ್ರು ಒಬ್ಬ ಮಾಂಕ್, ಹೌದಲ್ವಾ, ಮತ್ತೆ ಒಬ್ಬ ಟೀಚರ್. ಇವ್ರನ್ನ ಸೈಂಟಿಸ್ಟ್ ಅಂತ ಯಾರು ಕನ್ಸಿಡರ್ ಮಾಡಿರ್ಲಿಲ್ಲ. ಸೈಂಟಿಸ್ಟ್ ಮಾತ್ರ ರಿಸರ್ಚ್ ಮಾಡಿ ಅವ್ರು ಮಾತ್ರ ಥೀಸಿಸ್ ಸಬ್ಮಿಟ್ ಮಾಡ್ಬೇಕು ಅಂತ ಮೆಂಟಾಲಿಟಿ ಇರುತ್ತಲ್ವಾ, ಏನೇ ಮಾಡಿದ್ರು ಒಂದು ನೇಮ್ ಕೆಳಗೆ ಮಾಡ್ಬೇಕು ಅಂತ ಬಯಸೋ ಅಂತ ನಾವು ಜನಗಳು. ಹಾಗಾಗಿ ಇದು ಒಂದು ಅವರು ಫೇಲ್ ಆಗೋಕೆ ಕಾರಣ ಆಯ್ತು. ನೆಕ್ಸ್ಟ್ ಒನ್ ಆಬ್ಸೆನ್ಸ್ ಆಫ್ ಅಗ್ರೆಸಿವ್ನೆಸ್ ಇನ್ ಮೆಂಟಲ್ ಪರ್ಸನಾಲಿಟಿ. ನಾನ್ ಮಾಡಿರೋದು ಸರಿ ಅಂತ ಅವ್ರು ಹೋರಾಡೋ ಅಂತ ಕ್ಯಾರೆಕ್ಟರಿಸ್ಟಿಕ್ ಅವ್ರಿಗೆ ಇರ್ಲಿಲ್ಲ. ಸರಿ ಬಿಡಿ, ಆ ತರದ್ ಒಂದು ಕ್ಯಾರೆಕ್ಟರಿಸ್ಟಿಕ್ ನಮ್ಮಲ್ಲಿ ಈ ತರದ್ ಎಷ್ಟೊಂದ್ ಜನ ಇದೀವಿ. ಹಾಗಾಗಿ ನಮ್ಮಲ್ಲಿರೋ ಆ ರಿಸರ್ಚ್ ಮೆಂಟಾಲಿಟಿನ ನಮ್ಮಲ್ಲೇ ಸಾಯೋಂಗ್ ಬಿಡ್ಬಾರ್ದು. ಓಕೆ, ನೆಕ್ಸ್ಟ್ ಒನ್ ಆಕ್ಯುಪೇಷನ್ ಆಫ್ ಬಯಾಲಜಿಕಲ್ ವರ್ಡ್ ಇತ್ತು ಅಂದ್ರೆ ಡಾರ್ವಿನ್ಸ್ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಆ ಟೈಮಲ್ಲಿ ಡಾರ್ವಿನ್ನೇ ಎಲ್ಲ ನೇಚರ್ ಸೆಲೆಕ್ಷನ್ ಇಂದ ಈ ತರದ್ದೆಲ್ಲ ಆಗುತ್ತೆ ಅಂತ ನಂಬ್ಕೊಂಡಿದ್ರು. ನೆಕ್ಸ್ಟ್ ಒನ್ ನಾನ್ ಡಿಸ್ಕವರಿ ಆಫ್ ಕ್ರೋಮೋಸೋಮ್ ಮೈಟೋಸಿಸ್ ಮಿಯೋಸಿಸ್ ಅಟ್ ದ ಟೈಮ್ ಆಫ್ ಮೆಂಡಲ್ಸ್ ವರ್ಕ್. ಓಕೆ, ಇದು ಫಸ್ಟ್ ಅದು ಫೇಲ್ ಆಗೋಕೆ ಕಾರಣ. ಯಾಕಂದ್ರೆ ಆ ಟೈಮಲ್ಲಿ ಕ್ರೋಮೋಸೋಮ್ ಐಡೆಂಟಿಫೈ ಮಾಡಿರ್ಲಿಲ್ಲ, ಮೈಟೋಸಿಸ್ ಬಗ್ಗೆ ಯಾರು ಹೇಳಿರ್ಲಿಲ್ಲ, ಮಿಯೋಸಿಸ್ ಬಗ್ಗೆನೂ ಯಾರು ಹೇಳಿರ್ಲಿಲ್ಲ. ನೆಕ್ಸ್ಟ್ ಒನ್ ಅವ್ರ ಮೆಂಟಲ್ ವರ್ಕ್ ರೆಕಗ್ನೈಸ್ ಆಗದೆ ಇರೋಕ್ಕೆ ಕಾರಣ ಅಂತ ಅಂದ್ರೆ ದಿಸ್ ಡಾರ್ವಿನ್ ಥಿಯರಿ. ನೆಕ್ಸ್ಟ್ ಒನ್ ನಾನ್ ಡಿಸ್ಕವರಿ ಆಫ್ ಕ್ರೋಮೋಸೋಮ್, ಮತ್ತೆ ರಿಪೀಟ್ ಮಾಡಿದೀನಿ ಅನ್ಸುತ್ತೆ. ಓಕೆ, ಇನ್ನೊಂದು ಸೇರಿಸ್ಕೊಳ್ಳಿ ಇದಕ್ಕೆ. ಏನಂತ ಅಂದ್ರೆ ಲೈಕ್ ಅವ್ರದ್ದು ಒಂದು ಜನರಲ್ ಅಂದ್ರೆ ಲೋಕಲ್ ಜನರಲ್ ಅಲ್ಲಿ ಅದು ಪಬ್ಲಿಷ್ ಆಗಿದ್ದು. ಅವ್ರದ್ದು ಎಕ್ಸ್ಪೆರಿಮೆಂಟ್ ಏನಾಗಿತ್ತಲ್ವಾ, ಅದು ಒಂದು ಜನರಲ್ ಅಲ್ಲಿ ಪಬ್ಲಿಷ್ ಆಗಿದ್ದು ಕೂಡ ಅವ್ರ ಫೇಲ್ಯೂರ್ಗೆ ಕಾರಣ ಆಯ್ತು. ಇದಿಷ್ಟು ಅವ್ರದ್ದು ಲೈಕ್ ಏನೋ ಅವ್ರ ವರ್ಕ್ ಅಲ್ಲಿ ಫೇಲ್ ಆಗೋಕೆ ಕಾರಣ ಆಯ್ತು. ನೆಕ್ಸ್ಟ್ ಒನ್ ಆಫ್ಟರ್ ಅವರು ಯಾವ ವರ್ಷ ಸತ್ರ ಅಂತ ಅಂದ್ರೆ ಓಕೆಪಾ, ಇನ್ 1884 ಅಲ್ಲಿ ಅವರು ಕಿಡ್ನಿ ಡಿಸಾರ್ಡರ್ ಇಂದ ತೀರ್ಕೊಂಡ್ರು ಅಂತ ಹೇಳಿದೆ. ಅವ್ರು ಸತ್ತಾದ್ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ದ 3 ಸೈಂಟಿಸ್ಟ್ ಕಾಲ್ಡ್ ಯಾರ್ಯಾರು, ಇದು ಯುಗೋ ಡಿವ್ರೀಸ್, ಕಾರ್ಲ್ ಕೊರೆನ್ಸ್ ಅಂಡ್ ಎರಿಕ್ ವಾನ್ ಸ್ಟೆರ್ಮಾರ್ಕ್ ಅನ್ನೋರು 1900 ಅಲ್ಲಿ
ಅವ್ರದ್ದು ವರ್ಕ್ನ ರೀಡಿಸ್ಕವರ್ ಮಾಡಿದ್ರು. ಓಕೆ, ನ್ಯೂ ಮೆಂಡಲಿಸಮ್ ಅಂತ ತಗೊಂಡು ಬಂದ್ರು. ಇವರಿಂದ ದಿಸ್ ಮೆಂಡಲ್ ವರ್ಕು ಅವಾಗ ಅಷ್ಟೊತ್ಗಾಲೆ ಕ್ರೋಮೋಸೋಮು, ಮೈಟೋಸಿಸ್, ಮಿಯೋಸಿಸ್ ಎಲ್ಲ ಡಿಸ್ಕವರ್ ಆಗಿತ್ತು. ಅವಾಗ ಇವ್ರು ಅದನ್ನ ಮೆಂಡಲ್ ವರ್ಕ್ನ ರೀಡಿಸ್ಕವರ್ ಮಾಡಿದ್ರು. ಅವಾಗ ಮೆಂಡಲ್ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳಿದ್ವಿ. ಆ ಲೈಫ್ ಟೈಮಲ್ಲಿ ಅವ್ರಿಗೆ ಆ ರೆಕಗ್ನೈಸೇಷನ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಹಾಗಾಗಿ ಸೈನ್ಸ್ ಅಂತ ಅಂದ್ರೆ ಆ ಸೈನ್ಸ್ನ ಎಷ್ಟು ಕಲಿತಾ ಹೋಗ್ತೀವೋ ಅಷ್ಟು ಒಳಗೆ ಗೊತ್ತಿಲ್ಲದೆ ಇರೋದು ಇನ್ನೂ ಇದೆ. ನಾವೀಗ ದೇವರು ಅದೆಲ್ಲ ಅಂದ್ಕೊಂಡು ಅಷ್ಟಿಷ್ಟೆಲ್ಲ ಅಂದ್ಕೊಳ್ತಿರಲ್ವಾ, ಸೈನ್ಸೇನೆ ನಾವು ದೇವ್ರಂತ ಕೂಡ ಕರಿಬೋದು. ಓಕೆ, ಹೀಗೆ ಯಾಕೆ ನಾವು ಈ ಟೈಮಲ್ಲೂ ಕೂಡ ನಾವು ಯಾವುದೋ ಒಂದು ಲೈಕ್ ನಾನ್ ಲಿವಿಂಗ್ ಥಿಂಗ್ ಅಥವಾ ಲಿವಿಂಗ್ ಥಿಂಗ್ ಎರಡೂ ಮಧ್ಯೆ ಇರೋ ಲಿಂಕ್ನ ನಾವು ಡಿಸ್ಟ್ರಾಯ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಬಿಕಾಸ್ ಆಫ್ ದ ಸೈನ್ಸಲ್ಲಿ ನಾವೆಲ್ಲೋ ದಾರಿ ತಪ್ತಾ ಇದೀವಿ. ಅಷ್ಟು ಚೆನ್ನಾಗಿ ನಾವು ಸೈನ್ಸ್ನ ಕಲ್ತಿಲ್ಲ ಅನ್ನೋದೇ, ಅಷ್ಟು ಚೆನ್ನಾಗಿ ನಾವು ಸೈನ್ಸ್ ಜೀನ್ ಆಕ್ಟಿಂಗ್ನ, ಜೀನ್ ಬಿಹೇವಿಯರ್ನ ನಾವು ಇನ್ನೂ ಕಲ್ತಿಲ್ಲ ಅನ್ನೋದು ಪ್ರೂವ್ ಮಾಡುತ್ತೆ. ಹಾಗಾಗಿ ಮತ್ತೆ ಯುಗೋ ಡ್ಯೂರಿಸು ಆ ಮೆಂಡಲ್ ವರ್ಕ್ನ ರೀಪ್ರಿಂಟ್ ಮಾಡಿದ್ರು ಅವ್ರದೇ ಒಂದು ಬುಕ್ಕಲ್ಲಿ, ಫ್ಲೋರಾ ಅಂತ, ಇನ್ 1901 ಮೆಂಡಲ್ ಏನೆಲ್ಲ ಮಾಡಿದ್ರು ಅವ್ರನ್ನ ಯುಗೋ ಡ್ಯೂರಿಸು ರೀಪ್ರಿಂಟ್ ಮೆಂಡಲ್ ವರ್ಕ್ ಅಂತ, ರೀಡಿಸ್ಕವರಿ ಆಫ್ ಮೆಂಡಲ್ ವರ್ಕ್ ಅಂತ ಹೇಳಿ ಫ್ಲೋರಾ ಅಂತ ಒಂದು ಬುಕ್ಕಲ್ಲಿ 1901 ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡ್ತಾರೆ. ಯಾಕೆ ಅವರು ಮೆಂಡಲು ಈ ಬಟಾಣಿ ಗಿಡನೇ, ಪೈಸಮ್ ಸಟೈವಮ್ನೇ ಸೆಲೆಕ್ಟ್ ಯಾಕೆ ಮಾಡಿದ್ರು, ಬೇರೆ ಯಾವ ಪ್ಲಾಂಟು ಸಿಕ್ತಿರ್ಲಿಲ್ವಾ ಅಂತ ನೀವು ಕೇಳ್ಬೋದು. ಓಕೆ, ಎಸ್, ಅದನ್ನ ಸೆಲೆಕ್ಟ್ ಮಾಡೋಕೆ ಕೂಡ ಏನಿದೆ, ಒಂದು ಕಾರಣ ಇದೆ. ಪೈಸಮ್ ಸಟೈವಮ್ ಅಂತ ಕೇಳ್ತಾರೆ, ಇದು ಕೂಡ ಒಂದು ಮಾರ್ಕ್ಸಿಗೆ ಕೇಳ್ತಾರೆ. ನೇಮ್ ದ ಪ್ಲಾಂಟ್ ವಿಚ್ ಈಸ್ ದ ಪ್ಲಾಂಟ್ ಸೆಲೆಕ್ಟೆಡ್ ಬೈ ಮೆಂಡಲ್ ಫಾರ್ ಇಟ್ಸ್ ಎಕ್ಸ್ಪೆರಿಮೆಂಟೇಷನ್ ಅಂತ. ಯಾವ ಪ್ಲಾಂಟ್ ಅದು? ಪೈಸಮ್ ಸಟೈವಮ್. ಫಸ್ಟ್ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನಂತ ಅಂದ್ರೆ, ದೇ ಶೋ ಕ್ಲಿಯರ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ವಿತ್ ರೆಸ್ಪೆಕ್ಟ್ ಟು ಈಚ್ ಟ್ರೈಟ್ ಸೊ ದಟ್ ಹೈಬ್ರೇಷನ್ ವರ್ಕ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಬೈ ದ ಕನ್ಸಿಡರಿಂಗ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಅದರಲ್ಲಿ ಫಸ್ಟ್ ಇವನು 34 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ನ ಏನ್ ಮಾಡಿದ್ರು, ಸೆಲೆಕ್ಟ್ ಮಾಡಿದ್ರು. ಯಾರು? ಮೆಂಡಲು. ಅದಾದ್ಮೇಲೆ 22ಗೆ, ಆಮೇಲೆ 14ಗೆ, ಆಮೇಲೆ 7 ಅವರು ತಗೊಂಡ್ರು. ಅವಾಗ ಇದ್ರಲ್ಲಿ ಎಷ್ಟೊಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇರೋದ್ರಿಂದ ಇದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರು. ಅದಲ್ಲದೆ ದೇ ಹ್ಯಾವ್ ಶಾರ್ಟ್ ಲೈಫ್ ಸ್ಪ್ಯಾನ್, ತುಂಬಾ ಚಿಕ್ಕ ಲೈಫ್ ಸ್ಪ್ಯಾನ್, ಬೇಗ ಅವುಗಳ ಲೈಫ್ ಸೈಕಲ್ ಕಂಪ್ಲೀಟ್ ಆಗ್ತಾ ಇತ್ತು. ಮತ್ತೆ ಆ ಟೈಮಲ್ಲಿ ಎಷ್ಟೊಂದು ಪ್ರಾಜಿನಿಸ್ನ ಪ್ರೊಡ್ಯೂಸ್ ಮಾಡ್ಬೋದು ಅವ್ರ ಎಕ್ಸ್ಪೆರಿಮೆಂಟ್ನ ಮಾಡೋಕ್ಕೋಸ್ಕರ. ಮತ್ತೆ ಅವರು ಈಸಿಯಾಗಿ ಸೆಲ್ಫ್ ಪಾಲಿನೇಟ್ ಆಗುತ್ತೆ. ಮತ್ತೆ ಕ್ರಾಸ್ ಪಾಲಿನೇಟ್ನ ಮ್ಯಾನ್ಯುಯಲಿ ಮಾತ್ರನೇ ಮಾಡಬೇಕು ಆ ಪ್ಲಾಂಟ್ಸ್ ಅಲ್ಲಿ. ಯಾಕಂದ್ರೆ ದ ಮೇಲ್ ಅಂಡ್ ಫಿಮೇಲ್ ಸೆಕ್ಸ್ ಆರ್ಗನ್ಸು ಕರೋಲಾ ಇಂದ ಚೆನ್ನಾಗಿ ಪ್ರೊಟೆಕ್ಟ್ ಆಗಿರುತ್ತೆ, ಕ್ರಾಸ್ ಪಾಲಿನೇಷನ್ ಆಗದೆ ಇರೋಂಗೆ ನೋಡ್ಕೊಳ್ಳುತ್ತೆ. ಹಾಗಾಗಿ ಇವುಗಳೆಲ್ಲ ಪ್ಯೂರ್ಲಿ ಸೆಲ್ಫ್ ಪಾಲಿನೇಟೆಡ್ ಫ್ಲವರ್ಸ್ ಆಗಿರೋದು. ನೆಕ್ಸ್ಟ್ ಮೆನು, ದೇ ಪ್ರೊಡ್ಯೂಸ್ ಫರ್ಟೈಲ್ ಹೈಬ್ರಿಡ್ ಸೀಡ್ಸ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ದ ಪ್ರಾಜಿನಿಸ್ ಹೈಬ್ರಿಡ್ಸ್ನ ಮತ್ತೆ ಫರ್ದರ್ ಸ್ಟಡಿಗೆ ಯೂಸ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಅವರು ಮೆಂಡಲ್ ಈ ಪ್ಲಾಂಟ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಇದು ಕೂಡ 3 ಮಾರ್ಕ್ಸ್ಗೆ ಕೇಳ್ತಾರೆ. ದ ರೀಸನ್ಸ್ ವೈ ಮೆಂಡಲ್ ಟೇಕನ್ ಪೈಸಮ್ ಸಟೈವಮ್ ಆಸ್ ಎ ಎಕ್ಸ್ಪೆರಿಮೆಂಟಲ್ ಪ್ಲಾಂಟ್, ಗಿವ್ ರೀಸನ್ಸ್ ಅಂತ. ನೆಕ್ಸ್ಟ್ ಒಂದು ಪ್ಯೂರ್ ವೆರೈಟೀಸ್ ಆಫ್ ಪಿ ಆರ್ ಅವೈಲಬಲ್, ಪ್ಯೂರ್ ಫಾರ್ಮ್ಸ್ನ ವೆರೈಟೀಸ್ ಇದರಿಂದ ಈಸಿಯಾಗಿ ಸಿಗುತ್ತೆ. ಯಾಕಂದರೆ ಲೈಫ್ ಸ್ಪ್ಯಾನ್ ಚಿಕ್ಕದಿರೋದ್ರಿಂದ ನಾವು ಜಾಸ್ತಿ ಜನರೇಷನ್ನ ಪ್ರೊಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಪೀ ಪ್ಲಾಂಟ್ಸ್ ಆರ್ ಈಸಿಲಿ ಕಲ್ಟಿವೇಟೆಡ್, ಅದಕ್ಕೆ ಅಷ್ಟೊಂದು ಕೇರ್ ತಗೊಳ್ಳೋದೇನು ಬೇಕಾಗಿಲ್ಲ, ಅದ್ರ ಪಾಡಿಗೆ ಅದು ಬೆಳ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಒಂದು ಎ ಲಾರ್ಜ್ ನಂಬರ್ ಆಫ್ ಸೀಡ್ಸು ಒಂದೇ ಪ್ಲಾಂಟಲ್ಲಿ ಪ್ರೊಡ್ಯೂಸ್ ಆಗೋದು ಕೂಡ ಇದೊಂದು ಏನದು ಅವರ ಪೀ ಪ್ಲಾಂಟ್ನ ಸೆಲೆಕ್ಟ್ ಮಾಡೋಕ್ಕೆ ಕಾರಣ. ನೆಕ್ಸ್ಟ್ one, the plant is a small herbaceous climber but flowers quite larger ಆಗಿರುತ್ತೆ. ಆ ಪ್ಲಾಂಟ್ ಒಂದು ಹರ್ಬೇಷಿಯಸ್ ಕ್ಲೈಂಬರ್ ಆಗಿದ್ರು ಅದ್ರ ಫ್ಲವರ್ಸು ಎಕ್ಸ್ಪೆರಿಮೆಂಟ್, ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಥವಾ ಇಮ್ಯಾಸ್ಕ್ಯುಲೇಷನ್, ಬ್ಯಾಗಿಂಗ್ ಅವೆಲ್ಲ ಮಾಡೋಕ್ಕೆ ಸ್ವಲ್ಪ ಲಾರ್ಜ್ ಆಗಿ ಇರೋದ್ರಿಂದ ಈ ಪ್ಲಾಂಟು ಗುಡ್ ಫಾರ್ ಇಸ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಒನ್, ದ ಪ್ಲಾಂಟ್ಸ್ ಡಸ್ ನಾಟ್ ರಿಕ್ವೈರ್ ಮಚ್ ಕೇರ್, ಯಾಕಂದ್ರೆ ಈಸಿಯಾಗಿ ಕಲ್ಟಿವೇಟ್ ಮಾಡ್ಬೋದು ಅಂತ ಹೇಳಿದ್ನಲ್ವಾ, ಹಾಗಾಗಿ ಅವಕ್ಕೆ ಅಷ್ಟೊಂದು ಕೇರ್ ತಗೊಳ್ಳೋದೇನು ಬೇಡ. ಆಫ್ಟರ್ ಕಲ್ಟಿವೇಟ್ ಆದಮೇಲೆ there is a little chance of contamination from foreign algae, ಯಾಕಂತ ಅಂದ್ರೆ ಅಂತರ್ ಮತ್ತೆ they are protected by Corolla. Okay, these are the reasons why he selected Physaum sativum. Okay, ಇಷ್ಟರಿಂದ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂದ್ರೆ ಅನ್ಸುತ್ತೆ. ಒಂದು ಬಿಗ್ನಿಂಗ್ ಕೂಡ ಸಿಕ್ಕಿರುತ್ತೆ ಈ ಚಾಪ್ಟರ್ ಕಲಿಯೋಕೆ, ಹೇಗೆ ಮೆಂಡಲ್ ವರ್ಕ್ ಮಾಡಿದ್ರು, ಏನೇನೆಲ್ಲ ಅವರು ಥಿಯರೀಸ್ನ ಮಾಡಿದ್ರು, ಏನೇನು ಲಾ ಪ್ರಿನ್ಸಿಪಲ್ಸ್ನ ಅವರು ಯೂಸ್ ಮಾಡ್ಕೊಂಡು ಹೇಳಿದ್ರು ಅಂತ ನೆಕ್ಸ್ಟ್ ಈ ಚಾಪ್ಟರ್ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಟರ್ಮಿನಾಲಜೀಸ್ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ. ಓಕೆ, ಇನ್ ದಿಸ್ ಪಾರ್ಟ್ ಆಫ್ ವಿಡಿಯೋದಲ್ಲಿ ನಾವೇನೇನು ಕಲ್ತ್ಕೊಂಡ್ವಿ ಅಂತ ಅಂದರೆ, ಮೆಂಡಲ್ ಅದಾದಮೇಲೆ ಈಸ್ ವರ್ಕ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್ 3 ಸ್ಟೆಪ್ಸ್ ಯೂಸ್ ಮಾಡ್ತಾರೆ.
ನೆಕ್ಸ್ಟ್ ಒನ್ನು ಅವ್ರ ವರ್ಕ್ ಯಾಕೆ ರೆಕಗ್ನೈಸ್ ಆಗಲಿಲ್ಲ ಆ ಟೈಮಲ್ಲಿ ಅಂತ, ಮತ್ತೆ ಲಾಸ್ಟ್ ಒನ್ನು ಯಾಕೆ ಆ ಪ್ಲಾಂಟನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ. ಓಕೆ, ದಿಸ್ ಟು ದ ಫಸ್ಟ್ ಪಾರ್ಟ್ ಆಫ್ ದಿಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಇಂಟ್ರೊಡಕ್ಷನ್ ಟು ದ ಜೆನೆಟಿಕ್ಸ್, ಮತ್ತು ಅದು ಮೆಂಡಲ್ ಬಗ್ಗೆ